ಶ್ರೀ ದಯಾನಂದ ಕತ್ತಲಸರ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು. ಸೇರ್ದಿನ ಮಾತ ಜನಮಾನಿ ಬಂದುಳೆಗೆ ನಿಖಿಲ್ನ ಮೋಕೆದ ತುಳುವ ಬುಳ್ಳಿ ದಯಾನಂದ ಕತ್ತಲ್ ಸರ್ ತೋಳೈತು ಸೊಲ್ಮೆ ಸಂದೈತೆ ಮಾಡ್ತಂದುಳೆ. ಭಾರತ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ತೌಳವ ಮಾತೆಗೆ, ಅದು ನಮ್ಮ ಕರ್ನಾಟಕ ಘನ ಸರ್ಕಾರಕ್ಕೆ ಯಾವ ರೀತಿ ರವಿಯೊಬ್ಬ ಬೆಳಕು ಹರಿದಾಗಲೇ ಬಳ್ಳಿ ಟಿಸಿಲಡಿದು ಪ್ರದಕ್ಷಿಣಾ ಪಥದಲ್ಲೇ ಆತುಕೊಂಡು ವಿಕಸಿಸಿದಂತೆ ಎಲ್ಲ ಇಲಾಖೆಗೆ ಬೆಳಕು ಚೆಲ್ಲುವಂತಹ ಶ್ರೇಷ್ಠ ನಾಯಕರಾಗಿರುವಂಥ ಗೌರವಾನ್ವಿತ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿರುವಂತಹ ಶ್ರೀ CT ರವಿಯವರಿಗೆ ಶಿರಬಾಗಿ ವಂದಿಸಿಕೊಡ್ತೇನೆ. ಬಂಧುಗಳೇ, ನಾನೊಬ್ಬ ಪರಿಶಿಷ್ಟ ಜಾತಿಯ ಪಂಬದ ಸಮುದಾಯದ ತುಳುನಾಡಿನ ದೈವಾರಾಧನೆಯ ಒಂದು ಜನಪದ ಕಲಾವಿದನಿಗೆ ಪ್ರಪ್ರಥಮ ಬಾಗಿಲಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಅವಕಾಶ ಕಲ್ಪಿಸಿದ್ದಾಕಿ ಕರ್ನಾಟಕ ಘನ ಸರ್ಕಾರಕ್ಕೆ ಶಿರಬಾಗಿ ನಾನು ವಂದಿಸ್ತೇನೆ. ನಾನು 92.7 ಬಿಗ್ FM ಅಲ್ಲಿ 5 ವರ್ಷ ಗೆಸ್ಟ್ RJ ಆಗಿ ತುಳು ಭಾಷೆಯಲ್ಲಿ ನಾನು ಸೇವೆಯನ್ನು ಮಾಡಿದ್ದೇನೆ. ಗಾಂಪನ ತಿರುಗಾಟ ಅನ್ನುತ್ತ ಆಕಾಶವಾಣಿಯಲ್ಲಿ ನಾನು ಅದಕ್ಕೆ ಸೇವೆಯನ್ನು ಸಲ್ಲಿಸಿದ್ದೇನೆ. ಮತ್ತು ಅಂಚೆ ಇಲಾಖೆಯಲ್ಲಿ ಅಂಚೆ ಪೇದೆಯಾಗಿ ಪ್ರಸ್ತುತ ಸೇವೆಯನ್ನು ಮಾಡ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲದೆ ನಾನು ವಿಶೇಷವಾಗಿ ಕಲಾಕುಂಭ ಸಾಂಸ್ಕೃತಿಕ ವೇದಿಕೆ ಅನ್ನುವಂಥ ಸಂಸ್ಥೆಯೊಂದಿಗೆ ದೇಶ ವಿದೇಶಗಳಲ್ಲಿ ಬೆಹರಿನ್, ಕುವೈಟ್, ದುಬೈಗಳಲ್ಲಿ ಭಾಗವಹಿಸಿ ತುಳು ಭಾಷೆಯ ಪ್ರತಿನಿಧಿಯಾಗಿ ನನ್ನ ಸೇವೆಯನ್ನು ಮಾಡಿದ್ದೇನೆ. ಅತಿ ಚಿಕ್ಕ ಪ್ರಾಯದ ನನಗೆ ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ಮತ್ತು ನಾನು ಗೌರವಾನ್ವಿತ CT ರವಿಯವರಲ್ಲೇ ವಿನಂತಿಸಿಕೊಳ್ತಾ ಇದ್ದೇನೆ. ಲಿಪಿ ಇರುವ ಭಾಷೆ, ಕ್ಯಾಲೆಂಡರ್ ಇರುವ ಭಾಷೆ ಮತ್ತು ದೈವ ಭಾಷೆ ಆಗಿರುವಂತಹ ತುಳು ಭಾಷೆ ಅದು ಅಧಿಕೃತವಾಗಿ ಕನ್ನಡದಲ್ಲಿ ಒಂದು ಹೆಜ್ಜೆ ಇಡಬೇಕು. ಅದಕ್ಕೋಸ್ಕರ ಗೌರವಾನ್ವಿತ CT ರವಿಯವರು ಸಹಕರಿಸಬೇಕು. ತನ್ಮುಖೇನ ಅದು 8ನೇ ಪರಿಚ್ಛೇದಕ್ಕೆ ಸೇರುವಂಥ ಅವಕಾಶವನ್ನು ಎಲ್ಲ ಬಂಧುಗಳು ಸೇರಿ ನಮಗೆ ನಮ್ಮನ್ನು ಹೆಗಲಲ್ಲಿತ್ತಿ ಎತ್ತಬೇಕಂತ ಈ ವೇದಿಕೆಯಲ್ಲಿ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ನಮಗೆ ಗೌರವಾನ್ವಿತ ನಮ್ಮ ನಾಗಾಭರಣ ಸರ್ ಅವರು ನಮ್ಮೊಂದಿಗಿದ್ದಾರೆ. ತುಳು ಭಾಷೆ ತುಂಬ ಪರಿಚಯ ಇದೆ. ಅವರಲ್ಲೂ ಕೂಡ ಈ ಹೊತ್ತಿನಲ್ಲಿ ವಿನಂತಿಸಿಕೊಳ್ಳುತ್ತಾ, ಸಂಸ್ಕಾರ ಭಾರತಿಯಲ್ಲಿ ಒಂದು ಸದಸ್ಯನಾಗಿ ಸೇವೆ ಮಾಡಿದುದರ ಫಲ ಇವತ್ತು ನಾನು ಈ ಸ್ಥಾನಕ್ಕೆ ಏರೋದಕ್ಕೆ ಸಾಧ್ಯವಾಯಿತು ಅಂತ ಎದೆತಟ್ಟಿ ನಾನು ಹೇಳಿಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಸದಸ್ಯರು ಗೌರವಾನ್ವಿತ ನಿಟ್ಟೆ ಶಶಿಧರ್ ಶೆಟ್ಟಿಯವರು ವಿಶೇಷವಾಗಿ ತುಳು ಭಾಷೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾಗೇಶ್ ಕುಲಾಲ್ ಅವರು ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ರವೀಂದ್ರ ಶೆಟ್ಟಿ ಬಳಂಜ ಅವರು ಈ ಬ್ಯಾಂಕ್ ಉದ್ಯೋಗಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಪರಿಚಯವನ್ನು ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರ ಹೇಳಿಕೆಯ ಮಧ್ಯೆ ನಾನು ಹೋಗಿ CT ರವಿಯವರನ್ನು ನಮ್ಮ ಎಲ್ಲ ತುಳು ಮಾತೆಯ ಪರವಾಗಿ ಅವರನ್ನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ನಿಟ್ಟೆ ಶಶಿಧರ್ ಶೆಟ್ಟಿ, ಪ್ರಸ್ತುತ ಅಖಿಲ ಭಾರತ ತುಳು ಒಕ್ಕೂಟದ ಹಾಗೂ ವಿಶ್ವದಾದ್ಯಂತ ಇರುವ ತುಳು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ. ಹಾಗೆ ಹಿಂದೆ ಹಲವಾರು ಸಂಘ ಸಂಸ್ಥೆಗಳು, ಬಣ್ಣ ಸಂಘ ಇರಲಿ, ಲಯನ್ಸ್ ಕ್ಲಬ್ ಇರಲಿ, ಎಲ್ಲದರಲ್ಲಿ ಅಧ್ಯಕ್ಷ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಸರ್ಕಾರಿ ಕಾಲೇಜಿನಲ್ಲಿರುವಾಗ 1975ರಿಂದಲೇ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಲ್ಲಿ ನಾನು ಪ್ರಯತ್ನಿಸಿದ್ದೇನೆ. ಅದೇ ರೀತಿ SDM ಲಾ ಕಾಲೇಜಲ್ಲಿ ಕಾರ್ಯದರ್ಶಿ ಆಗಿರುವಾಗಲೂ ವಿದ್ಯಾರ್ಥಿ ಪರವಾಗಿ ನಾವು ಮಾಡಿದ್ದೇನೆ, ಕೆಲಸ ಮಾಡಿದ್ದೇವೆ. ಈಗ ಕೂಡ ನನಗೆ ಈ ತುಳು ತುಳುಕೂಟದಿಂದ ಕಳೆದ 35 ವರ್ಷಗಳಿಂದ ನಾನು ಕೆಲಸ ಮಾಡುತ್ತಾ ತುಳುವಿನ ಬಗ್ಗೆ ಬಹಳಷ್ಟು ಕನಸುಗಳನ್ನು ಕಂಡಿದ್ದೇನೆ. ತುಳು ಸುಮಾರು ದೇಶದ ವಿವಿಧ ಭಾಗಗಳಲ್ಲಿ ಸುಮಾರು 2 ಕೋಟಿಗಿಂತಲೂ ಹಾಗೂ ವಿದೇಶಗಳಲ್ಲಿಯೂ ಇದ್ದಾರೆ, ತುಳುವರಿದ್ದಾರೆ. ನಮ್ಮ ಜನಸಂಖ್ಯೆ ಇದೆ. ನಮಗೆ ಪ್ರಪ್ರಥಮವಾಗಿ ನಮ್ಮ ಮಾನ್ಯ ಸಚಿವರಾದ CT ರವಿಯವರು ಪ್ರಪ್ರಥಮವಾಗಿ ತುಳುವಿಗೆ ರಾಜ್ಯದಲ್ಲಿ ಅಧಿಕೃತ 2ನೇ ಭಾಷೆಯಾಗಿ ಗೌರವ ಕೊಡಬೇಕು, ಅದಕ್ಕೆ ಮಾನ್ಯತೆ ಕೊಡುವಲ್ಲಿ ಪ್ರಯತ್ನಿಸಬೇಕೆಂದು ನಿಮ್ಮಲ್ಲಿ ಕಳಕಳಿಯಿಂದ ಇದು ನಮ್ಮ ಪ್ರಧಾನ ಒಂದು ಸಮಸ್ತ ತುಳುವರ ಒಂದು ಬಹಳ ದಿನದ ಕನಸು. ಅದರಿಂದಾಗಿ ಮುಂದೆ ಇನ್ನಿತರ ಎಲ್ಲ ಇದಕ್ಕೂ ಸಹಾಯ ಆಗ್ತದೆ. ಪ್ರಥಮವಾಗಿ ಎಲ್ಲ ಇವರಿಂದ ನೀವೊಂದು, ಯಾಕಂದರೆ ತುಳು ಒಂದು ಅತ್ಯುತ್ತಮ ಸಾಂಸ್ಕೃತಿಕ ಇರುವಂಥ ಒಂದು ಭಾಷೆ, ಪ್ರಾಚೀನ ಭಾಷೆ.
5 ದ್ರಾವಿಡ ಭಾಷೆಗಳಲ್ಲಿ ದ್ರಾವಿಡ ಭಾಷೆಗಳಲ್ಲಿ ಒಂದು ಭಾಷೆಯಾಗಿದೆ. ದಯವಿಟ್ಟು ತುಳುವಿಗಾಗಿ ಮಾನ್ಯತೆ ಕೊಡಬೇಕು. ಅದೇ ರೀತಿ ನಮ್ಮ ಈ ಒಂದು ಸಮಿತಿಯಲ್ಲಿ ನಮಗೆ ಈಗ ಒಳ್ಳೆ ಅಧ್ಯಕ್ಷರು ಕೊಟ್ಟಿದ್ದೀರಿ, ನಾವೆಲ್ಲ ಮಾಡಿದ್ದೇವೆ, ನಾವು ಏನೋ ಬೇರೆ ರೀತಿಯಲ್ಲಿ ಇದ್ದೇವೆ, ಆದರೂ ಇದೊಂದಾದರೂ ಕೊಟ್ಟು ನಮಗೆ ಒಂದು ಸಹಾಯ ಕೊಟ್ಟಿದ್ದೀರಿ. ಅದೇ ರೀತಿ ಬೆಂಗಳೂರಿಗೆ ಒಂದು ಸಹ ಪ್ರಾಶಸ್ತ್ಯ ಸಿಗಲಿಲ್ಲ. ಮಲೆನಾಡು ರೀಜನಲ್ಲಿ ತುಂಬಾ ತುಳುಕೂಟಗಳಿವೆ, ಅಲ್ಲಿ ಬಹಳ ತುಳುವಿನ ಸಾಂಸ್ಕೃತಿಕ ಕಾರ್ಯಗಳು ಆಗ್ತಿದೆ. ಅದೇ ದೂರದ ಮುಂಬೈಯಲ್ಲಿ ಕೂಡ, ಯಾಕಂದ್ರೆ ಕರಾವಳಿ ಕರ್ನಾಟಕದ ಬೆನ್ನೆಲುಬೆ ಮುಂಬೈ, ಅಲ್ಲಿ ಕೂಡ ಒಂದು ಪ್ರಾತಿನಿಧ್ಯ ಕೊಟ್ಟು ಮುಂದಿನ ಅಲ್ಲಿ 3 ವೇಕೆನ್ಸಿ ಉಂಟು, ಅದಕ್ಕೆ ಕೊಡಬೇಕಂದ್ರೆ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಜೈ ತುಳುನಾಡು. ನಾನು ನಾಗೇಶ್ ಕುಲಾಲ್ ಅಂತ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನವನು. ನಾನು ಕಲಾಕುಂಭ ಸಂಸ್ಥೆಗೆ ಅಂತ ಒಂದು ಕೂಟವನ್ನು ಕಟ್ಟಿಕೊಂಡು ಸುಮಾರು 20 ವರ್ಷದಿಂದ ಸುಮಾರು 200 ವಿದ್ಯಾರ್ಥಿಗಳಿಗೆ ತುಳುನಾಡಿನ ಆಚಾರ ವಿಚಾರಗಳನ್ನು ಮತ್ತು ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಜೈ ಹಿಂದ್. ನಮ್ಮನ್ನು ಆಯ್ಕೆ ಮಾಡಿದಂಥ ಘನ ಸರ್ಕಾರಕ್ಕೆ ನಾನು ಅರ್ಪಿಸ್ತಾ ಇದ್ದೇನೆ. ನಾನು ರವೀಂದ್ರ ಶೆಟ್ಟಿ ಬಳಂಜ, ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಬಳಂಜ ನಿವಾಸಿ. ಮಾನ್ಯ ಬಂದಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಡಾಕ್ಟರ್ ಪಾರ್ವತಿ ಅಪ್ಪಯ್ಯ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಪಾರ್ವತಿ ಅಪ್ಪಯ್ಯ, ಮೂಲತಃ ಕೊಡಗಿನವಳು. ನಾನು ಪ್ರತಿಷ್ಠಿತ ಮಡಿಕೇರಿಯಲ್ಲಿರುವ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕಳೆದ 5 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಅದಕ್ಕೆ ಮೊದಲು ನಾನು ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರಿನಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕಿಯಾಗಿ ಹಾಗೂ ಪ್ರಾಧ್ಯಾಪಕರಾಗಿ 30 ವರ್ಷದವರೆಗೆ ಸೇವೆ ಸಲ್ಲಿಸಿದ್ದೇನೆ. ಈಗ ಕಳೆದ ವರ್ಷಗಳಲ್ಲಿ ನನ್ನ ಸೇವೆಯ ಅವಧಿಯಲ್ಲಿ ಸುಮಾರು 58 ಪುಸ್ತಕಗಳನ್ನು ಬರೆದಿದ್ದೇನೆ. ನನ್ನ ಹಿಂದುತ್ವ ಐಡಿಯಾಲಜಿ ಆ್ಯಂಡ್ ಪಾಲಿಟಿಕ್ಸ್ ಅದು ನನ್ನ PhD ಥೀಸಿಸ್ ಆಗಿದೆ. ಅದು ಆಲ್ ಓವರ್ ದ ವರ್ಲ್ಡ್ ಪಬ್ಲಿಷ್ ಆಗಿ ಎಲ್ಲ ದೇಶಗಳಲ್ಲಿ ಅದು ಪ್ರಕಟಿತವಾಗಿದೆ. ಹಾಗೂ ಅದು ಸೌತ್ ಏಷ್ಯನ್ ಸ್ಟಡೀಸ್ ಜರ್ಮನಿಯಲ್ಲಿ ಒಂದು ಟೆಕ್ಸ್ಟ್ ಬುಕ್ ಸಮೇತ ಆಗಿದೆ. ನಾನು ರಾಜ್ಯಶಾಸ್ತ್ರದಲ್ಲಿ ಹಲವು ಪುಸ್ತಕಗಳನ್ನು ಬರೆದು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡಿದ್ದೇನೆ. ಹಾಗೂ ಯೂತ್ ಪಾರ್ಲಿಮೆಂಟನ್ನು ನ್ಯಾಷನಲ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಫಸ್ಟ್ ಬರುವಾಗೆ ಮಾಡಿದ್ದೇನೆ. ಇಷ್ಟು ನನ್ನ ಅಚೀವ್ಮೆಂಟ್ಸ್ ಆಗಿದೆ. ಅಲ್ಲದೆ ಈ ಕರ್ನಾಟಕ ಸಾಹಿತ್ಯ ಕೊಡವ ಸಾಹಿತ್ಯ ಅಕಾಡೆಮಿಗೆ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಮಾನ್ಯ ಸಚಿವರಿಗೂ ಹಾಗೂ ಸರಕಾರಕ್ಕೂ ಧನ್ಯವಾದಗಳು. ಈ ಪ್ರಾಧಿಕಾರದ ಉದ್ದೇಶವನ್ನು ಈಡೇರಿಸುವಲ್ಲಿ ನಾನು ಸಾಕಷ್ಟು ಶ್ರಮಿಸುತ್ತೇನೆ ಎಂದು ಭರವಸೆ ನೀಡುತ್ತೇನೆ. ನಮ್ಮ ಪ್ರಾಧಿಕಾರದ ಸದಸ್ಯರು 5 ಜನ ಇಲ್ಲಿ ಹಾಜರಿದ್ದಾರೆ. ನಿಂತ್ಕೊಳ್ಳಿ. ಅವರು ತಮ್ಮ ವ್ಯಕ್ತಿಗತ ಪರಿಚಯವನ್ನು ತಾವು ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಬ್ಬಿರ ಸರಸ್ವತಿ ಅಂತ, ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನವಳು. ಕಳೆದ 10 ವರ್ಷಗಳಿಂದ ನಾನು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದು ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದೇನೆ. ನನ್ನಲ್ಲಿರುವಂಥ ಯಾವುದೋ ಒಂದು ಪ್ರತಿಭೆಯನ್ನು ಗುರುತಿಸಿ ನಮಗೆ ಈ ಜವಾಬ್ದಾರಿಯನ್ನು ಕೊಟ್ಟಂಥ ಸಚಿವರಿಗೂ ಮತ್ತು ಕರ್ನಾಟಕ ಸರ್ಕಾರದ ಎಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಪಡಿഞ്ഞാರಂಡ ಪ್ರಭುಕುಮಾರ್ ಅಂತೇಳಿ ಕಳೆದ ಹಲವು ವರ್ಷಗಳಿಂದ ವನವಾಸಿ ಕಲ್ಯಾಣಾಶ್ರಮದಲ್ಲಿ ಸೇವೆಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ಅವಕಾಶ ಲಭಿಸಿದೆ. ಕೊಡವ ಸಾಹಿತ್ಯ ಕ್ಷೇತ್ರಕ್ಕೆ ಉತ್ತಮ ಕೊಡುಗೆಯನ್ನು ನೀಡಬೇಕು ಅಂಥೇಳಿ ನಾನು ಅಪೇಕ್ಷೆ ಪಟ್ಟಿದ್ದೀನಿ. ನಾನು ಮಾಚಿಮಾಡ ಜಾನಕಿ ಮಾಚಯ್ಯ. ನಾನು 23 ವರ್ಷಗಳ ಕಾಲ ಕಾಫಿ ಮಂಡಳಿಯಲ್ಲಿ ಕೆಲಸ ಮಾಡಿದ್ದೀನಿ, ಸೇವೆ ಸಲ್ಲಿಸಿದ್ದೀನಿ. ಹಾಗೆ ವನವಾಸಿ ಕಲ್ಯಾಣ ಆಶ್ರಮದಲ್ಲಿ ಕೆಲಸ ಮಾಡಿದ ಅನುಭವ ಇದೆ. ಈಗ ಇನ್ನು ನಮ್ಮ ಕೊಡವ ಸಾಹಿತ್ಯ ಅಕಾಡೆಮಿಯಲ್ಲಿ ಕೆಲಸ ಮಾಡುವ ಹುಮ್ಮಸ್ಸು ಇದೆ. ಮೊದಲಿಗೆ ತಮ್ಮೆಲ್ಲರ ಒಂದು ಅವಕಾಶವನ್ನು ಕೋರಿ, ಇಂದು ಕರ್ನಾಟಕದ ಜೀವನದಿ
ಕಾವೇರಿ ಮಾತೆ ಗುಪ್ತಗಾಮಿನಿಯಾಗಿ ತೀರ್ಥ ಸ್ವರೂಪಿಣಿಯಾಗಿ ಜನ್ಮ ತಾಳಿದ ದಿನ. ಈ ಸುದಿನದಂದು ತಾವೆಲ್ಲರೂ ಈ ಕೃಪಾ ಕಟಾಕ್ಷಕ್ಕೆ ಒಳಗಾಗುತ್ತಾ ಕಾವೇರಿ ಮಾತೆಯ ಆಶೀರ್ವಾದವನ್ನು ಕೋರುತ್ತಾ ಎರಡು ಮಾತಾಡಲಿಕ್ಕೆ ಇಚ್ಛಿಸ್ತೇನೆ. ಈ ಸುದಿನದಂದು ಗಣ ಸರ್ಕಾರ ಹಾಗೂ ನಮ್ಮ ಮಾನ್ಯ ಮಂತ್ರಿಗಳಾದಂಥ ಸಿ.ಟಿ. ರವಿಯವರು ನಮಗೆಲ್ಲ ಆಶೀರ್ವದಿಸಿದ್ದಾರೆ. ಹಾಗೆಯೇ ನನ್ನ ಪರಿಚಯ ಡಾಕ್ಟರ್ ಮೇಚಿರ ಸುಭಾಷ್ ನಾಣಯ್ಯ, ವೃತ್ತಿಯಲ್ಲಿ ದಂತವೈದ್ಯರು, ಪ್ರವೃತ್ತಿಯಲ್ಲಿ ಸಾಹಿತ್ಯ ಸತ್ತರು ಕೂಡ. ಮಡಿಕೇರಿಯಲ್ಲಿ ಜರುಗಿದ ಅಖಿಲ ಭಾರತ ಸಮ್ಮೇಳನದಲ್ಲಿ ನನ್ನ ಪ್ರಪ್ರಥಮ ಕವನ ಸಂಕಲನ ಸ್ನೇಹ ಪಲ್ಲವಿ ಬಿಡುಗಡೆಗೊಂಡಿದ್ದು ನನಗೆ ಮತ್ತಷ್ಟು ಸ್ಫೂರ್ತಿ ತುಂಬಿದೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯ ಕೋರುತ್ತಾ ಘನ ಸರ್ಕಾರಕ್ಕೂ ಮತ್ತು ಆ ಮಂತ್ರಿಗಳಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ ಮಾತೆ. ಸರ್ವರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಗೌರಮ್ಮ ಮಾದಮಯ್ಯ. ನಾನು ಮೂಲತಃ ಮಡಿಕೇರಿಯವಳು. ನಾನು ನಿವೃತ್ತ ಸರ್ಕಾರಿ ನೌಕರಳು. ಈಗ ಒಂದು 5 ವರ್ಷದಿಂದ ಕತೆ ಕವನ ಎಲ್ಲ ಬರಿತಾ ಇದ್ದೇನೆ. ನನ್ನನ್ನು ಈ ಕೊಡವ ಸಾಹಿತ್ಯ ಅಕಾಡೆಮಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಸಚಿವಾಲಯಕ್ಕೂ ಹಾಗೂ ಸರ್ವರಿಗೂ ಈ ಮೂಲಕ ನನ್ನ ವಂದನೆಗಳು. ಡಾಕ್ಟರ್ ಜಗದೀಶ್ ಪೈ, ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು. ಮೇಗೆಲ್ಲ ನಾವು ಡಾಕ್ಟರ್ ಕೆ ಜಗದೀಶ್ ಪೈ, ಕಾರ್ಕಳ ಅಂತ ಅವ್ನು ಡಾಕ್ಟರ್ ಜಾನ್ ಸರ್. ಹಾವ ಈಗ 15 ವರ್ಷದಕ್ಕೂ ಕರ್ನಾಟಕ ಜುಂಗಡಿಂಗಡಿ ಪತ್ರಿಕೆಯರಿ ಲೇಖನ ಬರೀತಾ ಸರ್. ವಿಶೇಷ ಜಾವನು ಉತ್ಥಾನ ಪತ್ರಿಕೆ ಎಂದು ಕಳೆದ 14 ವರ್ಷದಕ್ಕೂ ಆಧ್ಯಾತ್ಮದ ಹಿನ್ನೆಲೆ ವ್ಯಕ್ತಿತ್ವ ವಿಕಾಸ ಮೂಲಕ ಲೇಖನ ಬರೀತಾ. ಮಿಗೆಲ್ಲ ಕೆಲವು ಪುಸ್ತಕ ಪ್ರಕಟಿಸಲ್ಲ. ನಾವು ಆದುಗೂ ಕೊಂಕಣಿ ಉಲ್ಲೇಖ ಸಲ ಮರಿ ಆದುಗೂ ಕೊಂಕಣಿ ಸಾಹಿತ್ಯ ಕಾಮ್ ಸ್ಟಾರ್ಟ್ ಕೆಲ್ಲ ಲೇಖ ಕೆಲವು ಜನ ಅರ್ಥ ಜಯಸ್ನ ಕೊಂಕಣಿ. ಮಾನ್ಯ ಸಚಿವರ ಹತ್ರ ನನ್ನ ಒಂದು ಮನವಿ ಉಂಟು. ನಾವು ತುಂಬ ಸಾಧಕರಿದ್ದೇವೆ. ನಮ್ಮ ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಿರ್ಬೋದು. ಆದರೆ ಅಕಾಡೆಮಿ ಅಂತ ಸಂಸ್ಥೆಯಲ್ಲಿ ಕೆಲಸ ಮಾಡಿ ನಮಗೆ ಹೆಚ್ಚಿನವರಿಗೆ ಅನುಭವ ಇಲ್ಲ. ನಮಗೆ ಮೊನ್ನೆ 2 ದಿವಸ ಮೊದಲು ಒಂದು ಶಾಕ್ ಕೊಟ್ಟು ನಾವು ಬದುಕಿ ಉಳಿದದ್ದೇ ಕಷ್ಟ. ಅಂತಹ ಸಮಯದಲ್ಲಿ ನಾವು ಕೆಲಸ ಮಾಡುವಾಗ ನಮ್ಮ ಸಮಸ್ಯೆಗೆ ಅಥವಾ ಸಂದೇಹಕ್ಕೆ ಪರಿಹಾರ ಅವರು ಕೊಡಬೇಕಾಗಿ ನಾನು ಕೇಳ್ತೇನೆ. ಅವರು ನಮಗೆ ಈಸಿಯಾಗಿ ಸಿಗುವ ಹಾಗೆ, ಅಂದರೆ ಫೋನ್ ಕೊಟ್ಟರೆ ಅಕಾಡೆಮಿ ಅಧ್ಯಕ್ಷರ ಸಮಸ್ಯೆಯನ್ನು ಆಲಿಸುವಂಥ ತಾಳ್ಮೆ ಅವರಿಗೆ ಕೊಡಲಿ. ಇಲ್ಲದಿದ್ದರೆ ಇಸ್ರೋನವರು ಈಗ ಚಂದ್ರಯಾನ ಮಾಡಿದರೆ ನಾವು ಸೂರ್ಯಯಾನ ಮಾಡಿ ಅವರ ಇದು ಹಿಂಭಾಗಲಿಗೆ ಬರಬೇಕಾಗುತ್ತೆ ಅಂತ ಹೇಳಿ ಅವರು ಅದಕ್ಕೆ ಸ್ಪಂದಿಸ್ತಾರೆ ಅಂತ ಗೊತ್ತಿದೆ ನನಗೆ. ಆದರೂ ನಾನು ನನ್ನ ಮನವಿ ಮಾಡಿ ನನ್ನ ಕೊಂಕಣಿ ಅಕಾಡೆಮಿಯ ಸಾಹಿತ್ಯ ಎಲ್ಲ ಸದಸ್ಯರು ಚುಟುಕಾಗಿ ವರದಿ ಕೊಡಬೇಕಾಗಿದೆ. ಎಲ್ಲರಿಗೂ ಹಸಿವು ಆಗ್ತಾ ಇದೆ. ಅದರಿಂದ ದಯವಿಟ್ಟು ಚುಟುಕಾಗಿ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರುಮೂರ್ತಿ ವಿಶ್ವನಾಥ್ ಶೇಟ್ ಹಾರ್ಸಿಕಟ್ಟ. ನನ್ನ ತಂದೆ ಬಹಳ ಶ್ರೀಮಂತ ಕೊಂಕಣಿಗೋಸ್ಕರ ಕೊಂಕಣಿಯಲ್ಲೇ ರಾಮಾಯಣವನ್ನು ಭಾಮಿನಿ ಷಟ್ಪದಿಯಲ್ಲಿ ಮತ್ತು ಚಂಪು ಕಾವ್ಯದಲ್ಲಿ ಮಹಾಭಾರತವನ್ನು ಬರೆದಿದ್ದಾರೆ, ಪ್ರಕಟ ಆಗಿದೆ. ಅವರ ಮಗ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ನಾನು ಗಗನ ಎಜುಕೇಷನ್ ಫೌಂಡೇಶನ್ನ ಫೌಂಡರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಗುರುಕುಲದಲ್ಲಿ ಗುರುಕುಲ ಶಿಕ್ಷಣ ಜೊತೆಗೆ ಕೆಲಸ ಮಾಡ್ತಾ ಇದ್ದೇನೆ. ಅವಕಾಶ ಸಿಕ್ಕಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಹರಿ ಓಂ. ಎಲ್ರಿಗೂ ನಮಸ್ತೆ. ಹೆಸರು ಗೋಪಾಲ್ ಕೃಷ್ಣ, ಊರು ಮಂಗಳೂರು, ಪೌರಾಹಿತ್ಯ ಮಾಡ್ತಾ ಇದ್ದೇನೆ. ಧನ್ಯವಾದ. ಸುಮಾರು 2,500 ವರ್ಷಗಳ ಇತಿಹಾಸ ಇರುವ ಅತ್ಯಂತ ಮೃದು ಭಾಷೆ ಅನ್ನುವ ಕೆಟಗರಿಗೆ ಬರತಕ್ಕಂಥ ಕೊಂಕಣಿ ಭಾಷೆಯ ಅಕಾಡೆಮಿಗೆ ಸದಸ್ಯರನ್ನಾಗಿ ಮಾಡಿದ್ದಕ್ಕೆ ಘನ ಸರ್ಕಾರಕ್ಕೆ ಹಾಗೂ ನಮ್ಮ ಸಿ.ಟಿ. ರವಿಯವರಿಗೂ ವಂದಿಸುತ್ತಾ, ಮಗೆಲ್ ನಾವು अरुण जी शेट मंगळूर तुकून आयला. स्वर्णोद्यम जावन काम करतो असं. हांव कोंकणी सांस्कृतिक संघाचे अध्यक्ष जावन 1 वर्स काम करतो असं. सरदार वल्लभभाई पटेलले स्टॅच्यू ऑफ युनिटी ಬಗ್ಗೆ एक पुस्तक बरयला. ते अकाडेमीतून प्रकाशन जाला. तशींची उपन्यासक, अंकणकार, तशीच संगीत आणि साहित्य क्षेत्राक मगेले ಸೇವೆ दितो असं. ಧನ್ಯವಾದ. ನನ್ನ ಹೆಸರು ನವೀನ್ ನಾಯಕ್ ಅಂತ. ಉಳ್ಳಾಲ ದಯಾನಂದ್ ನಾಯಕ್ ಅವರ ಮೊಮ್ಮಗ. ಉಳ್ಳಾಲದಿಂದ ಬಂದಿದ್ದೇನೆ. ಮೊದಲಿಗೆ ನಮ್ಮ ಮಾನ್ಯ ಸಿ.ಟಿ. ರವಿ ಅವರಿಗೆ ತುಂಬ ಹೃದಯದ ಧನ್ಯವಾದ. ನನಗೆ ಈ ಒಂದು ಚಾನ್ಸ್ ಮಾಡಿಕೊಟ್ಟದಕ್ಕೆ. ನಾನು ಕರಾವಳಿ ಕಲ್ಯಾಣ ಪರಿಷತ್ನ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡಿಕೊಂಡಿದ್ದೇನೆ. ಹಾಗೂ ನನ್ನದೇ ಅಂತ ಒಂದು ಅಭಿಮೋ ಟೆಕ್ನಾಲಜೀಸ್ ಅಂತ ಒಂದು ಸಾಫ್ಟ್ವೇರ್ ಕಂಪನಿ ಸಹ ಇದೆ.
ನಾನು ನಮ್ಮ TS ನಾಗಾಭರಣ ಅವರ ದೊಡ್ಡ ಫ್ಯಾನ್. ನನ್ನಷ್ಟು ದೊಡ್ಡ ಫ್ಯಾನ್ ಅವರಿಗೆ ಇನ್ನೂ ಎಲ್ಲೂ ಸಿಗ್ಲಿಕ್ಕಿಲ್ಲ. ಧನ್ಯವಾದ. ಈಗ AC ಬಂದಿದ್ದಾವೆ. ನನ್ನ ಹೆಸರು ಸುರೇಂದ್ರ ವಿಶ್ವನಾಥ್ ಪಾಲನ್ಕರ್ ಅಂಥೇಳಿ. ನನ್ನ ಊರು ಮೂಲತಃ ಅಂಕೋಲಾ. ನಾನಿರೋದು ಹುಬ್ಳಿಯಲ್ಲಿ. ನಾನು ಕಲಾವಿದ, ಮ್ಯಾಜಿಕ್ ಶೋ ಮತ್ತು ಶಾಡೋ ಪ್ಲೇ ಮಾಡ್ತೀನಿ. ಕನ್ನಡ, ಕೊಂಕಣಿ, ಹಿಂದಿ, ಮರಾಠಿಯಲ್ಲಿ ಕಾರ್ಯಕ್ರಮ ನೀಡ್ತಾ ಇದ್ದೀನಿ. ಸಂಪೂರ್ಣ ಸ್ವಚ್ಛತಾ ಆಂದೋಲನದ ಅಂಗವಾಗಿ 40 ದಿನದಲ್ಲಿ 82 ಕಾರ್ಯಕ್ರಮ, ತಿರುಗಾಟ, ಕಲಾ ಪ್ರದರ್ಶನ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಜಿಲ್ಲಾ ವತಿಯಿಂದ ಮಾಡಿದ್ದೀನಿ. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ರಾಜ್ಯದ 30 ಸ್ಥಾನಗಳಲ್ಲಿ ಕೊಂಕಣಿ ಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದೀನಿ. ನನಗೆ ಕೊಂಕಣಿ ಅಕಾಡೆಮಿಯ ಸದಸ್ಯನಾಗಿ ಆಯ್ಕೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಪೂರ್ಣಿಮಾ ಸುರೇಶ್, ಉಡುಪಿಯಿಂದ ಬಂದಿದ್ದೇನೆ. ಕಲಾವಿದೆ ಹಾಗೂ ಕವಯತ್ರಿ. ಸ್ವಲ್ಪ ಕಾಲ ಉಡುಪಿಯ MGM ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿದ್ದೆ. ಕನ್ನಡ ಕೊಂಕಣಿ ಶಬ್ದಕೋಶ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪ್ರಕಟಗೊಂಡಿದೆ. ಅದಲ್ಲದೆ 5 ಪುಸ್ತಕಗಳು ಇದುವರೆಗೆ ಪ್ರಕಟಗೊಂಡಿದೆ. ಈ ಸುಂದರ ಜವಾಬ್ದಾರಿಯನ್ನು ನೀಡಿದ್ದಕ್ಕಾಗಿ ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ ಸಚಿವರಿಗೆ ವಂದನೆಗಳು. ಶ್ರೀ ರಹೀಂ ಉಚ್ಚಿಲ, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು. ಕೆಲವು ಅಕಾಡೆಮಿಗಳು, ಎಲ್ಲ ಅಲ್ಲ, ಕೆರೆಯೊಳಗಿನ ಕಪ್ಪೆಯಂತಿದ್ದಂಥ ಕೆಲವು ಅಕಾಡೆಮಿಗಳಿಗೆ ವಿಶಾಲವಾದಂತಹ ಸಮುದ್ರವನ್ನು, ಸಾಗರವನ್ನು ತೋರಿಸುವ ಮೂಲಕ, ಎಲ್ಲ ಅಕಾಡೆಮಿಗಳ ಅಧ್ಯಕ್ಷರನ್ನು ಒಂದೆಡೆ ಸೇರಿಸುವ ಮೂಲಕ ಸಾಂಸ್ಕೃತಿಕ ಲೋಕದ ಒಂದು ರಾಯಭಾರಿಯಾಗಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇಂತಹ ಒಂದು ಕೆಲಸ ಮಾಡಿದಂತಹ ಸನ್ಮಾನ್ಯ ಸಚಿವರಿಗೆ ನಮ್ಮೆಲ್ಲರ ಪರವಾಗಿ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಬಹುಶಃ ತಮ್ಮ ಮುಂದಿನ ಎಲ್ಲ ಅವಧಿಯಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ತಾವು ಯಾವ ಆಸಕ್ತಿ ಇನ್ನೂ ಹೆಚ್ಚು ಕೇಳ್ತಾ ಇದ್ರು ಕೂಡ ಈ ಇಲಾಖೆ ಖಂಡಿತವಾಗಿಯೂ ಬಿಡಬೇಡಿ. ನಿಮ್ಮಂತಹ ಸಚಿವರು ನಮಗೆ ಸಿಗುವಂಥದ್ದು ಬಹುಶಃ ನಮಗೆಲ್ಲರಿಗೆ ಪ್ರಥಮ ಬಾರಿಗೆ ಸಿಕ್ಕಿದೆ. ಮುಂದೆ ದಯವಿಟ್ಟು ಈ ಬಾರಿ, ಮುಂದಿನ ಬಾರಿ ಯಾವತ್ತು ತಾವು ಒಂದು ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ತಮ್ಮ ಜೊತೆಯಲ್ಲಿ ಇಳಿಸಿಕೊಂಡ್ರೆ ಖಂಡಿತವಾಗಿ ಅದಕ್ಕೆ ಕೀರ್ತಿ ತರತಕ್ಕಂಥ ಕೆಲಸಗಳನ್ನು ನಾವೆಲ್ಲರೂ ಸೇರಿ ನಾವು ಮಾಡ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳಿಕೊಂಡು, ನನ್ನ ಪೇರು ರಹೀಂ ಉಚ್ಚಿಲ್, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿರೋ ಅಧ್ಯಕ್ಷ. ಸುರೂತೋ ಮಾಮಿ ಮರ್ಮೋಲ್ ಚಲರಂಗಂತೋ ಚಲನಚಿತ್ರ ಕಥೆ ಸಾಹಿತ್ಯ ಸಂಭಾಷಣ ನಿರ್ದೇಶನ ಹಾಕಿದ್ದು, ಅಭಿನಯ ನಾನು ಹಾಕಿದ್ದೆ. ಸುರೂತೋ ಬ್ಯಾರಿ ನಾಟಕ ಕುರ್ಫಾತ್ ಕಟ್ಟೆ ನಾನು ನಿರ್ದೇಶನ ಹಾಕಿತ್ತು, ಅಭಿನಯ ಹಾಕ್ಯದು. ಸುರೂತೋ ಬ್ಯಾರಿ ಭಾಷೆರೋ ಪತ್ರಿಕೆ ಬ್ಯಾರಿ ವಾರ್ತೆ ಅದು ನಾನೇ ಕೊಂಬಂದದು. ಮಾಧ್ಯಮದಲ್ಲಿ ಬ್ಯಾರಿ ಭಾಷೆರೋ ವಾರ್ತೆ ಸುರುಗು ತೊಡಕಿಯದು ಅದು ನಂಡವರು ಇದಾಯ್ತು. ನಾನು ಅಭಿನಯ ಹಾಕ್ಯಂಗಂತ ಬ್ಯಾರಿ ಚಲರಂಗಂತ ಓರು ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ನಕ್ಕ ಕಿಟ್ಟಿದಿಂತು. ಬ್ಯಾರಿ ಭಾಷೆಯಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿಯಲ್ಲಿ ನಾನು ಚಮ್ಮೆ ಸೊರ ಹಾಕಿಯದಗೈತು, ನಂಡ ಗುರುತಿಸಿತ್ತು ನಕ್ಕೆ ಇವರು ಅವಕಾಶ ತಂದದಗೈತು. ನಾನು ಸನ್ಮಾನ್ಯ ಸಚಿವರಿಗೆ ನಾನು ನನ್ನಿ ಚಂದ ಉಂಟುಲ್ಲೆ. ಅದೇ ರೀತಿ ಹೇಳುವುದಾದರೆ ಬಹುಶಃ ಎಲ್ಲ ಸದಸ್ಯರು ಭಾಳ ಸಂತೋಷದ ನಿಲ್ಲುವಾಗ ಒಂದು ಬೇಸರದ ಸಂಗತಿ ಏನಂತ ಹೇಳಿದರೆ, ನಮ್ಮ ಸದಸ್ಯರು ಮಂಗಳೂರಿನ ಒಂದು ಭಾಗದವರೇ, ಅಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮಗಳಿದ್ದರಿಂದ ಎಲ್ಲ ಸದಸ್ಯರು ಅಲ್ಲಿ ಇರುವುದರಿಂದ ಇವತ್ತು ಬರಲಿಕ್ಕೆ ಆಗಿಲ್ಲ. ಆದರೂ ಅವರ ಹೆಸರನ್ನು ಹೇಳ್ತಾ ಇದ್ದೇನೆ, ಇದ್ರೆ ದಯವಿಟ್ಟು ಹೇಳಬೇಕು. ರೂಪೇಶ್ ಕುಮಾರ್, ಶ್ರೀ ಮುರಳಿ, ಡಾಕ್ಟರ್ ಮುನೀರ್ ಬಾವ, ಶ್ರೀಮತಿ ಸುರೇಖಾ, ಶ್ರೀಮತಿ ಚಂಚಲಾಕ್ಷಿ, ಫಜಲ್ ಹಸೈಗೋಳಿ, ಸಿರಾಜ್ ಮುಡಿಪು. ಬಹುಶಃ ಯಾರು ಬಂದಿಲ್ಲ, ನನಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲರೂ ಒಂದೇ ಕಾರ್ಯಕ್ರಮ ಇದೆ, ಅದರಿಂದಾಗಿ ಬರಲಿಕ್ಕಾಗಿಲ್ಲ. ಎಲ್ಲರಿಗೆ ಧನ್ಯವಾದ. ಶ್ರೀ ಲಕ್ಷ್ಮೀನಾರಾಯಣ ಕಜೇಗದ್ದೆ, ಕರ್ನಾಟಕ ಅರೆಭಾಷೆ ಸಾಹಿತ್ಯ ಸಂಸ್ಕೃತಿ ಅಕಾಡೆಮಿಯ ಅಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರ. ನಾ ಕರ್ನಾಟಕ ಅರೆಭಾಷೆ ಸಾಹಿತ್ಯ ಸಂಸ್ಕೃತಿ ಅಕಾಡೆಮಿಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾವಳೆ. ಈ ಒಂದು ಅವಕಾಶ ಕೊಟ್ಟದಕ್ಕೆ ಕರ್ನಾಟಕದ ಘನ ಸರ್ಕಾರ ಮತ್ತು ಮಾನ್ಯ ಮಂತ್ರಿಗಳಿಗೆ ಈ ಸಂದರ್ಭನ ಅಭಿನಂದನೆ ಹೇಳ್ತಾವಳೆ. ನನ್ನ ಜೊತೆ ನನ್ನ ಅಕಾಡೆಮಿಯ ಸದಸ್ಯರುಗಳು, ಹೆಚ್ಚಿನ ಸದಸ್ಯರು ಇಂದು ಕಾವೇರಿ ತೀರ್ಥೋದ್ಭವದ ಕಾರಣ ಬಾಕಿ ಆಗ್ತಾ ಇಲ್ಲ ಅಂತ ನಂಗೆ ಒಂದು ಮಾಹಿತಿ ಕೊಟ್ಟಳು. ಆದರೂ ಕೂಡ ನನ್ನ ಜೊತೆ ಸದಸ್ಯರು ಇಂದು ಉಪಸ್ಥಿತರಳು. ನಾನು ವಿಶೇಷವಾಗಿ ಯುವಜನ ಕ್ಷೇತ್ರದಿಂದ ಬಂದಂಥವನು. ಇಲ್ಲಿರುವ ಎಲ್ಲರೂ ಕೂಡ ನನಗೆ ತುಂಬ ಖುಷಿ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಬರಹಗಾರರು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಅನುಭವ ಇರುವವರು. ನಾನು ಬರಹಗಾರನೂ ಅಲ್ಲ, ಕಲಾವಿದನೂ ಅಲ್ಲ, ಆದರೆ ನಾನು ಸಂಘಟನಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವನು. ನಾನು ನೆಹರು ಯುವ ಕೇಂದ್ರ ಸಂಘಟನೆ ಮಂಗಳೂರು ಇದರ ಸಲಹಾ ಸಮಿತಿಯ ಸದಸ್ಯನಾಗಿ ಕೆಲಸ ಮಾಡಿದ ಅನುಭವ, ಜೊತೆಗೆ ಸುಳ್ಯ ತಾಲೂಕು ಯುವಜನ ಒಕ್ಕೂಟದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ.
2008ರಲ್ಲಿ ಕರ್ನಾಟಕ ರಾಜ್ಯ ಘನ ಸರ್ಕಾರ ನನ್ನನ್ನು ರಾಜ್ಯ ಯುವ ಪುರಸ್ಕಾರ ನೀಡಿ ಗೌರವಿಸಿದೆ. ಜೊತೆಗೆ 2012ರಲ್ಲಿ ಭಾರತ ಸರ್ಕಾರ ನನ್ನನ್ನು ರಾಷ್ಟ್ರೀಯ ಯುವ ಪುರಸ್ಕಾರ ನೀಡಿ ಗೌರವಿಸಿದೆ. ಈ ಸಂದರ್ಭದಲ್ಲಿ ನಾನು ಯೋಜನಾ ಕ್ಷೇತ್ರದಲ್ಲಿ ಮಾಡಿದಂಥ ಸಾಂಸ್ಕೃತಿಕ ಮತ್ತು ಚಟುವಟಿಕೆಗಳನ್ನು ಗಮನಿಸಿ ನನ್ನನ್ನು ಈ ಅಕಾಡೆಮಿಯ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಅಂದುಕೊಂಡಿದ್ದೇನೆ. ನನ್ನನ್ನು ಆಯ್ಕೆ ಮಾಡಿದ ಸರ್ಕಾರ ಮತ್ತು ಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ, ನನ್ನ ಜೊತೆ ನನ್ನ ತಂಡದ ಸದಸ್ಯರಿದ್ದಾರೆ, ಅವರೆಲ್ಲರೂ ಕೂಡ ತಮ್ಮ ತಮ್ಮ ಪರಿಚಯಗಳನ್ನು ನೀವೇ ಮಾಡಿಕೊಡಬೇಕು ಅಂತ ನಾನು ವಿನಂತಿಸ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬೈತರ್ಕ ಜಾನಕಿ ಬೆಳ್ಳಿಯಪ್ಪ. ನಾನು 2ನೇ ಬಾರಿಗೆ ಈಗ ಆಯ್ಕೆಯಾಗಿದ್ದೀನಿ. ಪ್ರಥಮ ಅರೆಭಾಷೆ ಸಾಹಿತ್ಯ ಸಂಘಟನೆ ಇದು ಅಕಾಡೆಮಿ 2012ಕ್ಕೆ ಪ್ರಾರಂಭ ಆಯಿತು. ಆಗ ನಮ್ಮ ಸನ್ಮಾನ್ಯ ದೇವಿ ಪ್ರಸಾದ್ ಅವರಿದ್ದರು. ಅದು ಬರೀ 8 ತಿಂಗಳಲ್ಲಿ ಬಿದ್ದೋಯ್ತು. ಆದ್ದರಿಂದ ನಮಗೆ ಆಗ ಏನು ಕೆಲಸ ಮಾಡಲಿಕ್ಕೆ ಆಗಿರಲಿಲ್ಲ. ಆದರೆ ಮತ್ತೆ ನನ್ನ ಆಯ್ಕೆ ಮಾಡಿಕೊಂಡಿದ್ದು ನನಗೆ ಒಂದು ವಿಶೇಷ ಅವಕಾಶ ಕೂಡ ಬಂದಿದೆ. ಅದನ್ನು ನಾನು ದೇವರ ಪ್ರಸಾದ ಅಂತ ತಿಳ್ಕೊಂಡು ಕೆಲಸ ಮಾಡ್ತೀನಿ. ನಾನು ಜನಪದ ಸಾಹಿತ್ಯ ನಂದು ಸೋಬಾನೆ ಹಾಡುಗಳು 120 ಸೋಬಾನೆ ಹಾಡುಗಳನ್ನ ಬರೆದು ಹಾಸ್ಯಮಣೆ ಪುಸ್ತಕ ಮುಖಾಂತರ ನನಗೆ 3 ಇದು ರಾಜ್ಯ ಪ್ರಶಸ್ತಿ, 4 ಜಿಲ್ಲಾ ಪ್ರಶಸ್ತಿ ಬಂದಿದೆ. ಆರ್ಯಭಾಷೆಯಲ್ಲಿ ಇನ್ನೂ ಪುಸ್ತಕಗಳನ್ನ ಬರಿತಾನೇ ಇದ್ದೀನಿ. ಇನ್ನೂ ನಮ್ಮದು ಆರ್ಯಭಾಷಿಗ ಗೌಡ ಮಹಿಳಾ ಒಕ್ಕೂಟದ ಸಂಚಾಲಕಿ ಮತ್ತು ಇದು ಸಾಂಸ್ಕೃತಿಕ ಸೇವಾ ವಿಭಾಗದಲ್ಲಿ ಸಹ ಕೆಲಸ ಮಾಡ್ತಾ ಸುಮಾರು ಕೋಲಾಟ ತಂಡಗಳು, ಹಾಡುಗಳು ಎಲ್ಲ ಕಡೆ ರಾಜ್ಯ ಕಡೆ ಎಲ್ಲ ಕಡೆ ಹೋಗಿ ಗೆದ್ದೆಲ್ಲ ಬಂದಿದ್ದಾರೆ. ಮತ್ತು ಆಕಾಶವಾಣಿಯಲ್ಲಿ ನಂದು ಒಂದು 6 ಹಾಡುಗಳು ಮತ್ತು ಕೊಡವ ಭಾಷೆದು ಕೂಡ ಬರ್ತಾಯಿದೆ. ಅರೆಭಾಷೆ ಸಾಹಿತ್ಯ ಮುಖ್ಯವಾಗಿ ಒಂದು 25ಕ್ಕಿಂತ ಹೆಚ್ಚು ಪ್ರಸಾರ ಮಾಡಿದ್ವಿ. ಆಗ್ತಾನೆ ಈಗ ವಾರಕ್ಕೊಂದ್ಸರಿ ಒಂದು ಪ್ರಸಾರ ಆಗ್ತಾಯಿದೆ. ನನಗೆ ಸಚಿವರನ್ನ ನಾವು ದಿನ ಟಿ ವಿಲಿ ಮಾತ್ರ ನೋಡ್ತಾ ಇದ್ದದ್ದು. ಮೊನ್ನೆ ಸಹ ಮಡಿಕೇರಿಗೆ ಬಂದಿದ್ದರು. ಆಗೆಲ್ಲ ನೋಡಲಿಲ್ಲ. ಆಗ ಈಗ ನಾವು ಅವರ ಎದುರನೇ ಕೂತು ಮಾತಾಡೋದು, ಇಷ್ಟೊಂದು ಜನರು ನೋಡಿದರೆ ನನಗೊಂದು ಏನೋ ಕರ್ನಾಟಕದ ಸಾಗರವೇ ಇಲ್ಲಿ ಬಂದಿದೆ ಅಂತ ಅನಿಸಿದೆ. ಈ ಅವಕಾಶ ನಾವೆಲ್ಲ ಸದುಪಯೋಗಪಡಿಸ್ಕೊಂಡು ನಮ್ಮ ಜನಾಂಗಕ್ಕೆ ಆದಷ್ಟು ಸೇವೆ ಸಲ್ಲಿಸೋಣ ಅಂತ ನಿಮಗೆ ವಂದಿಸ್ತಾ ಇದ್ದೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮ ರಾಘವಯ್ಯ ಅಂತ. ನಾನು ಗೃಹಿಣಿ. ಬಂದು ಮಹಿಳಾ ಸಮಾಜಗಳಲ್ಲಿ ನಾನು ಹಲವಾರು ಕಾರ್ಯಕ್ರಮ ಕೊಡ್ತಾ ಬರ್ತಿದ್ದೇನೆ. ಹಾಗೆ ಮಹಿಳಾ ಮೋರ್ಚಾದಲ್ಲಿ ಸದಸ್ಯಳಾಗಿ ಕೆಲಸ ಮಾಡ್ತಿದ್ದೇನೆ ಮತ್ತು ಪ್ರಕೋಷ್ಠದಲ್ಲಿ ಕೂಡ ನಾನು ಕೆಲಸ ಮಾಡ್ತಿದ್ದೇನೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ರವಿ ಸರಿಗೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಧನಂಜಯ್ ಅಗೋಳಿ, ಕೊಡಗು ಜಿಲ್ಲೆ. ಉದ್ಯೋಗ ನನ್ನ ವೃತ್ತಿ. ಈ ಅವಕಾಶಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಕಡೆಯದಾಗಿ ಕರ್ನಾಟಕ ಬಯಲಾಟ ಅಕಾಡೆಮಿಯ ಅಧ್ಯಕ್ಷರಾದಂತಹ ಶ್ರೀ ಸೊಲಬಕ್ಕನವರ್ ಹಾವೇರಿಯಿಂದ. ನನಗೊಂದು ಈ ಅವಕಾಶವನ್ನು ಮಾಡಿಕೊಂಡಂಥ ಕರ್ನಾಟಕ ಸರ್ಕಾರಕ್ಕೆ ನನ್ನ ವಂದನೆ. ಇಲ್ಲಿ ಆತ್ಮೀಯ ಬಂಧುಗಳೇ, ನಾವೆಲ್ಲ ಲಲಿತ ಕಲಾವಿದರಾದಂಥ ಚಿತ್ರ, ಶಿಲ್ಪ, ವಾಸ್ತುಶಿಲ್ಪ, ಸಂಗೀತ, ಸಾಹಿತ್ಯ, ನೃತ್ಯ, ನಾಟಕಗಳ ಸಮಗ್ರ ವಿದ್ವಾಂಸರು ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ಆದರೆ ನನಗೊಂದು ಬಯಲಾಟ ಅಕಾಡೆಮಿ ಕೊಟ್ಟಿದ್ದಾರೆ ಸೇವೆ ಮಾಡೋದಕ್ಕೆ. ಆ ಬಯಲಾಟ ಅಕಾಡೆಮಿ ಇರೋರೆಲ್ಲರೂ ಬಯಲಾಟ ಮಾಡ್ಕೊತ ಬಂದವರು ಬಾಯಲ್ಲಿ ಹಲ್ಲಿಲ್ಲ. ಈಗ ಎಲ್ಲರೂ ಮುದುಕರಾಗಿಬಿಟ್ಟಿದ್ದಾರೆ. ಏನು ಹಾಡು ಹೇಳ್ತಾರೋ ಅವ್ರಿಗೂ ತಿಳಿದಿಲ್ಲ. ನಮ್ಮ ದ್ರೌಪದಿ ಪಾಠ ಮಾಡೋರು ಎಲ್ಲರೂ ಮುದುಕರೇ, ಎಲ್ಲ ಮಾಡೋರೆ. ಇಲ್ಲಿ ಪ್ರೇಮ ಬದಾಮಿಯವರು ಅದಾರೆ. ಹಾಗೆ ಇಂಥವ್ರನ್ನ ನಾವು ಸರಿ ಮಾಡಿ ಈಗ ನಾವು ಯಾರಿಗೆ ಅದನ್ನು ದೊಡ್ಡಾಟ ಕಲಿಸ್ಬೇಕು, ಬಯಲಾಟ ಕಲಿಸ್ಬೇಕು, ಯಾರಿಗಾಗಿ ಪಾರಿಜಾತ ಕಲಿಸ್ಬೇಕು ಅನ್ನೋ ಸಮಸ್ಯೆಗಳು ದೊಡ್ಡದೇ ಇದರೊಳಗೆ. ಇದು ಒಂದು ವಿಷಯ. ಇದನ್ನು ಮಾಡೋ ಕರ್ತವ್ಯ ನಮಗಿದೆ, ಮಾಡ್ತೇವೆ, ಮಾಡಲೇಬೇಕಾಗಿದೆ. ಯುವಕರಿಗೆ ನಾವು ಜ್ಞಾನವನ್ನು ಟ್ರಾನ್ಸ್ಫರ್ ಮಾಡಲೇಬೇಕು, ಮಾಡಿ ಮಾಡ್ತೀವಿ. ಅದೊಂದು ಅವಕಾಶ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಒಂದು ಆಮೇಲೆ ನಾವು ಇಷ್ಟೆಲ್ಲ ಕಲಾವಿದರು, ರಾಷ್ಟ್ರದ ಪ್ರತಿನಿಧಿಗಳು, ಇಷ್ಟೆಲ್ಲ ಇಟ್ಕೊಂಡು ನಾವು ವಿಶ್ವವನ್ನು ನಮ್ಮ ಕಡೆಗೆ ಸೆಳೆಯೋದ್ರ ಪರವಾಗಿ ನಾವೇನು ಕೆಲಸ ಮಾಡಬೇಕಾಗಿದೆ ಇವತ್ತಿನ ದಿವಸ ಅನ್ನೋದನ್ನು ನಾವೆಲ್ಲ ದಯವಿಟ್ಟು ನಮ್ಮ ಬಯಲಾಟ ಕಲಾವಿದರು ಹೇಳೋದು, ಎಲ್ಲ ಕಲಾವಿದರು, ವಾಸ್ತುಶಿಲ್ಪದವರು ಎಲ್ಲರೂ ಇದ್ದೀವಿ ನಾವೆಲ್ಲ. ಹಿಂದಿನಿಂದ ಎಲ್ಲ ನಮ್ಮ ಚಿತ್ರಶಿಲ್ಪಗಳೆಲ್ಲ ಇವತ್ತು ನಮ್ಮ ಕಲಾವಿದರು ಹೊರದೇಶಕ್ಕೆ ಮಾಡಿ ಬರೋದೇ ಒಂದು ದೊಡ್ಡಸ್ತಿಗೆ ಅಂತ ತಿಳ್ಕೊಂಡಿದ್ದಾರೆ. ಎಲ್ಲ ಹಿಂದಿನ ನಮ್ಮ ವಾಸ್ತುಶಿಲ್ಪ ಕಲೆಗಳನ್ನು ಭಾರತ ದೇಶದಲ್ಲಿ ಇಟ್ಟು ವಿಶ್ವವನ್ನು ಈ ಕಡೆ ಬರುವಂಗೆ ನಾವೆಲ್ಲ ಮಾಡಿದ್ದೇವೆ ಈ ಹಿಂದೆಲ್ಲ.
ಅಲ್ವೇ? ಈಗೆಲ್ಲ ನಾವು ಮಾರಿ ಬರೋದು, ಲಂಡನ್ದಲ್ಲಿ ಎಕ್ಸಿಬಿಷನ್ ಮಾಡಿ ನಾನು ಚಿತ್ರ ಮಾರಿ ಬಂದೀನಿ, ಇದರಲ್ಲಿ ಮಾರಿ ಬಂದೀನಿ ಅಂತೇಳಿ ಮಾರಿ ಬರೋದೇ ನಡೆದಿದೆ. ಅಥವಾ ಚಿತ್ರಕಲೆಗಳು ಕತ್ತಲ ಕೋಣೆಗೆ ಹೋಗುವಂಗೆ ಮಾಡ್ತಾ ಇದ್ದೇವೆ ನಾವು. ಆದ್ದರಿಂದ ನಾವು ಎಲ್ಲಲ್ಲಿ ಕಲಾವಿದರು ನಾವೇನು ಮಾಡಬೇಕಾಗಿದೆ ಅಂದರೆ ವಿಶ್ವದ ಗಮನವನ್ನು ರಾಷ್ಟ್ರದ ಸರಿದು ನಮ್ಮ ಆರ್ಥಿಕತೆ ಅಭಿವೃದ್ಧಿಗಳ ಕಡೆ ನಾವೆಲ್ಲರೂ ಎಲ್ಲ ನಮ್ಮ ಲಲಿತ ಕಲಾವಿದರು ಕೆಲಸ ಮಾಡೋ ಜವಾಬ್ದಾರಿ ಐತಿ ನಮಗೆಲ್ಲ. ಕೇವಲ ಆ ಜವಾಬ್ದಾರಿಯನ್ನು ನಾವು ಸರ್ಕಾರದವ್ರ ಮೇಲೆ, ಅಧಿಕಾರಿಗಳ ಮೇಲೆ ಅಥವಾ ರಾಜಕಾರಣದವ್ರ ಮೇಲೆ, ಮಠದವ್ರ ಮೇಲೆ ಹಾಕಿ ನಾವು ಸುಮ್ಮನೆ ಕುಂತ್ರೂ ಜವಾಬ್ದಾರಿ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದರ ಜೊತೆಗೆ ನಮ್ಮ ಹೆಚ್ಚಿನ ಜಾನಪದ ಕಲಾವಿದರೆಲ್ಲ ಭಿಕ್ಷುಕರಂಗಿದ್ದಾರೆ ಇವತ್ತಿನ ದಿವಸ ಎಲ್ಲ. ಎಲ್ಲಾರ ಭಿಕ್ಷೆ ಬೇಡ್ಕೊಂಡು ಹೋಗೋದೇ ಜಾನಪದ ಕಲೆ ಅನ್ನೋ ಮಟ್ಟಕ್ಕೆ ಆಗಿ ಹೋಗಿದ್ದಾವೆ. ಇದಕ್ಕೊಂದು ಗೌರವ ತರಬೇಕಾದ್ರೆ ಎಲ್ಲ ಕಲಾವಿದರು ಸ್ವಾವಲಂಬಿಗಳಾಗಬೇಕು, ಆರ್ಥಿಕವಾಗಿ ಸ್ವಾವಲಂಬಿ ಆಗೋ ಕಡೆ ನಾವು ಕಲಾವಿದರನ್ನು ತಯಾರು ಮಾಡಬೇಕಾದನ್ನು ನಾವು ತಿಳ್ಕೊಬೇಕು. ಯಾಕಂದರೆ ನಮಗೆ ಅಕಾಡೆಮಿಯವರೇ ಕೊಡೋದು ರೊಕ್ಕ ಹಣಕ್ಕೂ ಕಾಯಬಾರ್ದು, ಕನ್ನಡ ಸಂಸ್ಕೃತಿ ಇಲಾಖೆಗೂ ಕಾಯೋಂಗೂ ಆಗಬಾರ್ದು. ಅವರು ಸ್ವಾವಲಂಬಿಗಳಾಗಬೇಕು. ಆವಾಗ ಉತ್ತಮವಾದ ಕಲಾವಿದ ಸೃಷ್ಟಿಯಾಗ್ತಾನೆ, ಸಮಾಜದೊಳಗೆ ಸಾಹಿತಿಗಳು ಸೃಷ್ಟಿಯಾಗ್ತೇವೆ ನಾವು. ಆವಾಗ ಗಟ್ಟಿಯಾದ ದೇಶವನ್ನು ಕಟ್ಟಕ್ಕೆ ಸಾಧ್ಯ ಆಗ್ತದೆ. ಈಗ ಆಗಸ್ಟ್ 15 ಮೋದಿ ಅವರು ಏನು ಎಲ್ಲ ಸ್ಪೀಚಿನ ತಮ್ಮ ಭಾಷಣದಲ್ಲಿ ಹೇಳಿದರು, ಅವಾಗ ಹೋಗ್ರಿ ಒಂದು 10 ಗ್ರಾಮಗಳಿಗೆ 10 ಕಡೆ ಪ್ರವಾಸ ಮಾಡಿರಿ, ನೀವು ತಿಳ್ಕೊಡ್ರಿ ಎಲ್ಲ ಅನ್ನೋ ರೀತಿಯಲ್ಲಿ ಉತ್ತಮವಾದ ನಮಗೆ ಸಂದೇಶವನ್ನು ಕೊಟ್ಟಾರೆ. ಸೊ ಆ ದಾರಿಯೊಳಗೆ ನಮ್ಮ ಚಿಂತನಾ ಕ್ರಮಗಳು ನಮ್ಮೆಲ್ಲ ಕಲಾವಿದರಿಗೆ ಬೆಳೀಲಿ. ನನ್ನ ಸೇವೆಯನ್ನು ನಾನು ಸಾಧ್ಯವಾದಷ್ಟು ಮಾಡ್ತೀನಿ. ನಮ್ಮ ಬಯಲಾಟ ಕಲಾವಿದರು ತಮ್ಮ ಪರಿಚಯ ಮಾಡ್ಕೋಬೇಕು ಅಂತೇಳಿ ಸದಸ್ಯರು. ನಮಸ್ಕಾರ. ನಾನೊಬ್ಬ ಬೊಂಬೆಯಾಟ ಕಲಾವಿದೆ. ಆಯ್ಕೆಗಾಗಿ ಧನ್ಯವಾದಗಳು. ಹೆಸರು ಅನುಪಮಾ ಹೊಸಕೆರೆ, ನಿರ್ದೇಶಕಿ, ಧಾತು ಬೊಂಬೆಯಾಟ ಸಂಸ್ಥೆ, ಬೆಂಗಳೂರು. ನಾನು ಕರ್ನಾಟಕದ ಸೂತ್ರದ ಬೊಂಬೆಯ ವಿಷಯದಲ್ಲಿ ಸುಮಾರು ರಿಸರ್ಚ್ ಮಾಡಿ ಯುನೈಟೆಡ್ ನೇಷನ್ಸ್ನ ಎರಾಸ್ಮಸ್ ಮಂಡು ಸ್ಕಾಲರ್ಶಿಪ್ ಅನ್ನು ಪಡೆದು ವಿದೇಶದ ಅಂದರೆ ಯುರೋಪಿನ ನಾನಾ ವಿಶ್ವವಿದ್ಯಾನಿಲಯಗಳಲ್ಲಿ ಕರ್ನಾಟಕದ ಬೊಂಬೆಯಾಟದ ಪರಿಚಯ ಹಾಗೂ ಪಾಠ ಮಾಡಿರುತ್ತೇನೆ. ನಮ್ಮ ಬೊಂಬೆಯಾಟದ ಸೌಂದರ್ಯವನ್ನು, ಅದ್ವಿತೀಯವಾದ ಒಂದು ವಿನ್ಯಾಸವನ್ನು ಭಾರತದ ಇನ್ನಿತರ ರಾಜ್ಯಗಳಿಗೆ ಪರಿಚಯ ಮಾಡಿಸಲು ಹಾಗೂ ಇನ್ನಿತರ ದೇಶಗಳಿಗೆ ಇದರ ಬಗ್ಗೆ ಒಂದು ಮಾಹಿತಿ ಕೊಡಿಸಲು ಧಾತು ಅಂತಾರಾಷ್ಟ್ರೀಯ ಬೊಂಬೆಯಾಟ ಉತ್ಸವವನ್ನು ಬೆಂಗಳೂರಿನಲ್ಲಿ ಸುಮಾರು 12 ವರ್ಷಗಳಿಂದ ಮಾಡಿಕೊಂಡು ಬಂದಿರುತ್ತೇನೆ. ಬೆಂಗಳೂರು ಭಾರತದ ಬೊಂಬೆಯಾಟದ ರಾಜಧಾನಿ ಆಗಬೇಕು ಎಂದು ಆಶಿಸಿ ಈ ಘನ ಸರ್ಕಾರದಲ್ಲಿ ಅದು ಆಗಲಿ ಎಂದು ಹಾರೈಸುತ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಿವಾನಂದ್ ಸೆಲ್ಲಿಕೆರೆ ಅಂಥೇಳಿ, ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಎಂಡಿಗೆರೆ ಅವನು. ಕಳೆದ 25 ವರ್ಷಗಳಿಂದ ಜನಪದ ರಂಗಭೂಮಿ, ಜನಪದ ಕಲೆಗಳ ಕುರಿತು ಸುಮಾರು 15 ಪುಸ್ತಕಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಟ್ಟಿದ್ದೇನೆ. ಅದರ ಕುರುವಾಗಿ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಶ್ರೀ ಸಾಂಸ್ಕೃತಿಕ ಮನಸ್ಸಿನ CT ರವಿ ಅಣ್ಣಾಜಿಯವರು ನನ್ನನ್ನು ಬಯಲಾಟ ಅಕಾಡೆಮಿಯ ಸದಸ್ಯನಾಗಿ ನೇಮಕ ಮಾಡಿದ್ದಾರೆ. ಅವರ ಹಾಗೂ ನಮ್ಮ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಬಯಲಾಟ ಪರಂಪರೆಗೆ ಒಂದು ಹೊಸ ಆಯಾಮ ಕೊಡುವಲ್ಲಿ ನಾವೆಲ್ಲರೂ ಸಾರ್ಥಕ ಪ್ರಯತ್ನ ಮಾಡ್ತೀವಿ ಅಂಥೇಳಿ ತಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಪ್ರೊಫೆಸರ್ ಕರಿಶೆಟ್ಟಿ ರುದ್ರಪ್ಪ, ಕಲ್ಯಾಣ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೂನ ಹಡಗಲಿಯವರು. ಯುವಕರಲ್ಲಿ ಬಯಲಾಟ ಕಲೆಯನ್ನು ಉತ್ತೇಜಿಸಬೇಕು ಅನ್ನೋ ಉದ್ದೇಶದ ಹಿನ್ನೆಲೆಯಲ್ಲಿ ನನ್ನ ಊರಿನೊಳಗೆ ಬಯಲಾಟದ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೇನೆ. ಬಯಲಾಟಕ್ಕಾಗಿಯೇ ಸೀಮಿತವಾಗಿರುವಂಥ ಕಾಲೇಜನ್ನು ಪ್ರಾರಂಭ ಮಾಡಿದ್ದೇನೆ. ಕರ್ನಾಟಕದಾದ್ಯಂತ 14 ವಿದ್ಯಾರ್ಥಿಗಳು ನಮ್ಮ ಬಯಲಾಟದ ಕಾಲೇಜಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಅಫಿಲಿಯೇಷನ್ ಪಡ್ಕೊಂಡು ಕಾಲೇಜನ್ನು ಪ್ರಾರಂಭ ಮಾಡಿದ್ದೇನೆ. ಅಂದರೆ ಪರಿಷ್ಕಾರದ ಹಿನ್ನೆಲೆ ಒಳಗೆ ಈ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಬಯಲಾಟದ ಕುರಿತಾಗಿಯೇ ಅನೇಕ ಕೃತಿಗಳನ್ನು ನಾವು ರಚನೆ ಮಾಡಿದ್ದೇವೆ. ಒಂದು 3 ತಾಸಿನ ಬಯಲಾಟವನ್ನು 1.5 ಅರ್ಧ ಗಂಟೆಗೆ ಇಳಿಸುವಂಥ ಮತ್ತು ಆಧುನಿಕವಾಗಿ ಮೊಬೈಲ್ನಿಂದ ಹೇಗೆ ನಮ್ಮ ಯುವಕರು ನಾಶವಾಗ್ತಿದೆ, ಹಾಳಾಗ್ತಿದ್ದಾರೆ ಅನ್ನೋದನ್ನು ಇಟ್ಟುಕೊಂಡು ಅವರನ್ನು ಪರಿವರ್ತನೆ ಮಾಡುವಂಥ ಉದ್ದೇಶದ ಪರಿಷ್ಕಾರದ ಕಥಾನಕದ ಬಯಲಾಟಗಳನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. ಇನ್ನೊಂದು ವಿನಂತಿ ಮಾನ್ಯ ಶ್ರೀ ರವಿ ಸರ್ ಅವರಿಗೆ, ಅವರು PhD ಸಂಶೋಧನೆ ಮಾಡ್ತಾರೆ ಅಂತ ನನಗೆ ಮಾಹಿತಿ ಇದೆ. ಅವರ ಸಂಶೋಧನೆಯ ವಿಷಯದೊಳಗೆ
ರಾಜಕಾರಣದ ದೃಷ್ಟಿಯಲ್ಲಿ ಕಲೆ ಮತ್ತು ಕಲಾವಿದರು ಅನ್ನುವಂಥ ಒಂದು ವಿಷಯವನ್ನು ಅದಕ್ಕೆ ತಂದು ಇದಕ್ಕೊಂದು ಹೊಸ ಸ್ವರೂಪವನ್ನು ಕೊಡಬೇಕು ಅಂಥೇಳಿ ನಾನು ಎಲ್ಲ ಕಲಾವಿದರು ವಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ. ಸಂಶೋಧನೆ ದೃಷ್ಟಿಯಿಂದ ರಾಜಕೀಯ ಕಲಾವಿದರು ಅಂತಲ್ಲ ತಾನೆ? ಎಲ್ರಿಗೂ ನಮಸ್ಕಾರ. NS ರಾಜು ಅಂತೇಳಿ ದಾವಣಗೆರೆ ಬೆಣ್ಣೆ ದೋಸೆ ಊರಿನವರು. ನಾನು ವೈಯಕ್ತಿಕ ಪರಿಚಯ ಭಾಳ ಇದೆ, ನನಗೆ ಅದು ಇಷ್ಟ ಅಲ್ಲ ಹೇಳಲಿಕ್ಕೆ. ಆದರೆ ನಾನು ಮಾನ್ಯ ಸಚಿವರಲ್ಲಿ ಒಂದು ವಿನಂತಿ, ದಾವಣಗೆರೆಯಲ್ಲಿ ಒಂದು 20 ತಿಂಗಳಿಂದಗಡೆ ಬಂದಿದ್ದರು. ಕಲಾವಿದರ ಹಲವು ಸಮಸ್ಯೆಗಳನ್ನು ಹೇಳಿದಾಗ ಏಕಚಿತ್ತದಿಂದ ಆಲಿಸಿದೆ ಅಂತ ಕ್ರಿಯಾಶೀಲ ಸಚಿವರು ಅಂತ ನನ್ನ ತೃಪ್ತಿಗಾಗಿ ಹೇಳ್ತಾ ಇದ್ದೀನಿ. ಅವ್ರನ್ನ ಹೊಗಳ್ಬೇಕಂತ ನನಗೇನು ಇಷ್ಟ ಇಲ್ಲ. MP ಪ್ರಕಾಶ್, ಲೀಲಾದೇವಿ ಆರ್ ಪ್ರಸಾದ್, ರಾಣಿ ಸತೀಶ್, ಮಹಾದೇವ್ ಪ್ರಸಾದ್ ಸ್ವಲ್ಪ ಸಂಸ್ಕೃತಿ ಇದ್ದಂಥ ಸಚಿವರಾಗಿದ್ದರು. ಅದಾದಮೇಲೆ ಬಂದಂಥ ಸಚಿವರು ಅಡವಟ್ಟು ಸಚಿವರಿದ್ದರು. ದಯವಿಟ್ಟು ಅದು ಆದಮೇಲೆ ಇವರು ಉತ್ತಮರು ಬಂದಿದ್ದಾರೆ. ಹಂಗಂತೇಳಿ ಇವರು ಸಹ ಇವ್ರು ನನಗೆ ಉತ್ಪ್ರೇಕ್ಷೆ ಹೇಳಬೇಕಾಗಿಲ್ಲ. ನಾನು ಈ ರಂಗ ಸಂಘಟಕನಾಗಿ, ರಂಗ ಕಲಾವಿದನಾಗಿ, ರಂಗಭೂಮಿ, ಜಾನಪದ, ಯಕ್ಷಗಾನ, ಬಯಲಾಟಗಾರರ ಒಳಗೂ ಹೊರಗೂ ಹಲವು ಪ್ರಕಾರದ ಕಲೆಯಲ್ಲಿ ವೃತ್ತಿ ರಂಗಭೂಮಿ ಕಲಾವಿದರ ಬದುಕು ಹತ್ತಿರದಿಂದ ಕಂಡಂಥವನು ನಮ್ಮ ದಾವಣಗೆರೆಯಲ್ಲಿ. ಜಾನಪದ ಕಲಾವಿದರು ಆರ್ಥಿಕವಾಗಿ ಹಿಂದುಳಿದಂಥವ್ರು, ಬಯಲಾಟದ್ರಂತೂ ಇನ್ನೂ ಹಿಂದುಳಿದಿರ್ತಾರೆ. ಇನ್ನು ಕ್ಷೇತ್ರದವ್ರು ಚೆನ್ನಾಗಿರ್ತಾರೆ ಆರ್ಥಿಕವಾಗಿ, ಏನು ತೊಂದರೆ ಇಲ್ಲ. ಮಹಾಶಾಸನ 1500 ಇದೆ, 3000 ಕೂಡ ಸಚಿವರು ಅಂತ ಬೇಡಿಕೆ ಇಟ್ಟಿದ್ದೀವಿ. ದಯಮಾಡಿ ಅವರು ಕನಿಷ್ಠ ಪಕ್ಷ 3000 ಮಾಡ್ತಾರೆ ಅಂತ ನಂಬಿಕೆ ಇದೆ. ವಿಶೇಷವಾಗಿ ನನ್ನದು 2 ವಿಶ್ವ ಕನ್ನಡ ಸಮ್ಮೇಳನ ದಾವಣಗೆರೆಗೆ ಘೋಷಣೆ ಆಗಿದೆ. ಹಲವು ಕಾರಣಗಳಿಂದ ಹಿಂದೆ ಬಿದ್ದಿದೆ. ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ದಾವಣಗೆರೆ ಬಂದಾಗ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ನಾನು ಗೌರವ ಕಾರ್ಯ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮೆಲ್ಲರೂ ಹೋಗಿ ಕೇಳಿದಾಗ ಅವರು ಮಾನ್ಯ ಯಡಿಯೂರಪ್ಪನವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕ್ರಿಯಾಶೀಲರಿದ್ದಾರೆ, ನನ್ನೂ ಭೇಟಿ ಮಾಡಿದಂಗೆ ಅವ್ರನ್ನೂ ಭೇಟಿ ಮಾಡಿ ಅಂತ ಹೇಳಿದರೆ ನಾಳೆ ನಡೆದಾಗ ಅವರು ಬಂದು ನಮ್ಮ ಸಾಹಿತ್ಯ ಪರಿಷತ್ನವ್ರು ಭೇಟಿ ಮಾಡ್ತೀವಿ. ವಿಶ್ವ ಕನ್ನಡ ಸಮ್ಮೇಳನವನ್ನು ದಾವಣಗೆರೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ಸನ್ಮಾನ್ಯ ಶ್ರೀ ರವಿ ಅವರು ಕಾರಣರಾಗಬೇಕು. ನೀವೆಲ್ಲರೂ ಬಂದಾಗ ಅಲ್ಲಿ ಬೆಣ್ಣೆ ದೋಸೆಯನ್ನು ಸವಿಬೇಕಾಗತ್ತೆ. ದಯವಿಟ್ಟು ಇನ್ನೊಂದು ಕೊನೆಯದು ನಂದು, ಅದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ತಪ್ಪು ತಿಳ್ಕೊಬೇಡಿ. ಮತ್ತೆ ಯಾರು ಸಚಿವರು ತಪ್ಪು ತಿಳ್ಕೊಬಾರ್ದು, ನಮ್ಮ ಅಧ್ಯಕ್ಷರು ತಪ್ಪು ತಿಳ್ಕೊಬಾರ್ದು. ಬರೀ ಬೆಣ್ಣೆ ದೋಸೆ ಅಲ್ಲ, ಮಂಡಕ್ಕಿ ಮಿರ್ಚಿನೂ ಸಿಗುತ್ತೆ ಅಂತ ಹೇಳಿ ಅದೆಲ್ಲ ಗೊತ್ತಿದೆ ಇವರೆಲ್ಲ, ನೀವು ಮೊನ್ನೆ ನೋಡಿದ್ರಲ್ಲ ಸಚಿವರೇ. ಇನ್ನೊಂದು ದಯಮಾಡಿ ಸರಿನೂ ತಪ್ಪು ನನ್ನ ಸ್ವಂತ ಹೇಳ್ತಾ ಇದ್ದೀನಿ, ಅಕಾಡೆಮಿಗಳೆಲ್ಲ ಬೆಂಗಳೂರಲ್ಲಿದ್ವು. ಅದು ಯಾಕೆ ಬಾಗಲಕೋಟೆಗೆ ಹೋಯ್ತು ನನಗೆ ಗೊತ್ತಿಲ್ಲ, ಅನಿವಾರ್ಯ. ಈಗ ಆದರೆ ದಯಮಾಡಿ ಈಗಲೂ ಸಚಿವರು ಕೇಂದ್ರ ಬಿಂದು ಬೆಂಗಳೂರು, ಒಂದು ಕೆಲಸಕ್ಕೆ ಬಂದರೆ 10 ಕೆಲಸ ಮಾಡ್ಬೋದು ಬೆಂಗಳೂರಿಗೆ. ಪ್ರತ್ಯೇಕವಾಗಿ ಬಾಗಲಕೋಟೆಗೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿಲ್ಲ. ಹಿಂದಿರ್ತಕ್ಕಂಥ ಅಧ್ಯಕ್ಷರು ನೋಡಿದ್ವಿ, ಸದಸ್ಯರು ನೋಡಿದ್ವಿ, ರಿಜಿಸ್ಟ್ರ್ ನೋಡಿದ್ವಿ. ಏನು ರೀ ಹೋದ್ರು ಒಬ್ಬರು ಮತ ಸಂಘಲ್ಲ, ಹೆಡ್ ಮಾಸ್ಟರ್ ಕುಂತಾರೆ ಅಧ್ಯಕ್ಷ ಅಲ್ಲಿ ಬಾಗಲಕೋಟೆ. ಅಧ್ಯಕ್ಷ ಒಂದು ಘನತೆ ಗೌರವ ಇದೆ, ಆ ಸ್ಥಾನಕ್ಕೆ ಗೌರವ ಕೊಡಬೇಕು ಹೊರತು ಸೊಲಬಕ್ಕನವರಿಗೆಲ್ಲ. ಹೆಡ್ ಮಾಸ್ಟರ್ ಕುಂತಿದ್ರು, ನನಗೆ ಭಾಳ ನೋವಾಗಿ ಬಂದಿದ್ದೆ. ಅನ್ಯತಾ ಭಾವಿಸ್ಬೇಡಿ, ಬಾಗಲಕೋಟೆಯಿಂದ ಆದಷ್ಟು ಇಲ್ಲಿಗೆ ಬರುತ್ತೆಲ್ಲ ಗೊತ್ತಿಲ್ಲ, ಪ್ರಯತ್ನ ಮಾಡಿ. ನಮಸ್ಕಾರ. ಸಕಲರಿಗೂ ನನ್ನ ಹೃದಯಪೂರ್ವಕ ನಮನಗಳು. ನಾನು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಸಿದ್ದಪ್ಪ ಬಿರಾದಾರ್, ಸೂತ್ರದ ಗೊಂಬೆಯಾಟದ ಕಲಾವಿದ. 700ಕ್ಕೂ ಹೆಚ್ಚು ಸೂತ್ರದ ಗೊಂಬೆಯಾಟಗಳನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ್ದೇನೆ. ಹಾಗೆ 3 ಸೂತ್ರದ ಗೊಂಬೆಯಾಟದ ಕುರಿತು ಸಂಶೋಧನಾ ಗ್ರಂಥಗಳನ್ನು ಬರೆದಿದ್ದೇನೆ. ನನಗೊಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಗಂಗೂಬಾಯಿ ಮುದೋಳ, ಬಾಗಲಕೋಟೆ ಜಿಲ್ಲಾ. ಈ ಬಯಲಾಟದಲ್ಲಿ ಸೇವಾ ಸಲ್ಲಿಸಲಿಕ್ಕೆ 30 ವರ್ಷ ಆಯಿತು. ಎಲ್ಲರಿಗೂ ನಮಸ್ಕಾರ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಧಾನಮ ಧರ್ಮಸ್ಯ ತದಾತ್ಮಾನಾಂ ಸರ್ಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೆ ಯುಗೆ. ನಾನು ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮಾವಿಹೊಂಡ ಗ್ರಾಮದಲ್ಲಿ. ಹೀಗೆ ನಾನು ಶ್ರೀಕೃಷ್ಣ ಪಾರಿಜಾತ ಒಂದು ಕಲಾ ಸಂಸ್ಥೆಯನ್ನು ನಡೆಸಿಕೊಡ್ತಕ್ಕಂಥ ಬಂದಿದ್ದೇನೆ. ಈಗಾಗಲೇ ನಾನು ಪಾರಿಜಾತ ಕಂಪನಿಯಲ್ಲಿ ಸೇವೆ ಸಲ್ಲಿಸುತ್ತಾ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ ಅಂತೇಳಿ. ಹಾಗೂ ನನಗೆ ಈ ಒಂದು ಬಯಲಾಟ ಅಕಾಡೆಮಿಯಲ್ಲಿ ಕೆಲಸ ಮಾಡಲು ಘನ ಸರ್ಕಾರ ಹಾಗೂ ಮಾನ್ಯ CT ರವಿ ಸರ್ ಅವರು ಅವಕಾಶ ಮಾಡಿಕೊಡೋದಕ್ಕಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ. ನಾನು ಮೂಲತಃ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಂದಿದ್ದೀನಿ.
ನನ್ನ ಹೆಸರು ಸತ್ಯನಾರಾಯಣ ಅಂತೇಳಿ. ನಾನು ವೃತ್ತಿಯಲ್ಲಿ ವಕೀಲರು ಮತ್ತು ಬಾಲ್ಯದಿಂದಲೂ ಬಯಲಾಟ ಕಲಾವಿದನೇ. ಈಗಲೂ ಹಂಪಿ ಉತ್ಸವ ಮತ್ತು ಪ್ರತಿ ವರ್ಷ ನಡೀತಕ್ಕಂಥ ರಾಮಸಾಗರದಲ್ಲಿ ಆಗಲಿ ಸುತ್ತಮುತ್ತ ಅಲ್ಲೆಲ್ಲ ಬಯಲಾಟವನ್ನು ಆಡ್ತಾ ಇದ್ದೀವಿ. ಮತ್ತು ದಕ್ಷಿಣ ಭಾರತ ಸೌತ್ ಝೋನಲ್ ಸೆಂಟರ್ ತಾಂಜಾವೂರಲ್ಲಿ ಕೂಡ ನಮ್ಮದು ಬಯಲಾಟ ಪ್ರದರ್ಶನ ಕೂಡ ನಾವು ಮಾಡಿದ್ದೀವಿ. ಈ ಘನ ಸರ್ಕಾರ ನಮ್ಮನ್ನು ಗುರುತಿಸಿ ಈ ಬಯಲಾಟ ಅಕಾಡೆಮಿಗೆ ಸದಸ್ಯನಾಗಿ ಮಾಡಿರೋದಕ್ಕಾಗಿ ಆಭಾರಿಯಾಗಿರುತ್ತೇನೆ. ನಾವು ಹುಟ್ಟಿದ್ದು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕದಲ್ಲಿ ಸರ. 35 ವರ್ಷ ಆಕಾಶವಾಣಿ ಕಲಾವಿದರಾಗಿದ್ದೀವಿ ಸರ. ನಮಗೂ ಏನಿಗೂ ಅನುಕೂಲ ಆಗಲಿಕ್ಕೆ ಇಲ್ಲ ಸರ. ಈಗ ಇರ್ಲಿಕ್ಕೆ ಮನೆ ಇಲ್ಲದ ಪರಿಸ್ಥಿತಿ ನಾವು ಹಂಗೆ ಕಲಾ ಮಾಡ್ಕೋತ ಇದ್ದೀವಿ ಸರ. ನಮ್ಮ ಚನ್ನೂರು ಸರ್ ಗೊತ್ತದಾರ ಸರ್ ಎಲ್ಲ ಸರ್ ಗೊತ್ತದ, ಎಲ್ಲರೂ ಸರ್ ಹೆಸರು ಹೇಳ್ಕೊತ ಕೊಡ್ಲಿಕ್ಕೆ ಆಗೋದಿಲ್ಲ ಸರ್. ಆದ್ರೆ ಕಲಾವಿದರ 58 ವರ್ಷ ನಮ್ಮ ಪೆನ್ಷನ್ ತೊಗೋಬೇಕಂತೇಳಿ ಮಾಡಿದಾರೆ ಸರ್. 60 ವರ್ಷಕ್ಕೆ ಕಲಾವಂತರು ಸಾಯ್ಲಿಕ್ಕಿದ್ದಾರೆ ಸರ್. ಉಣಲಿಕ್ಕೆ ಅವಕಾಶ ಇಲ್ಲ ಸರ್. ನಾವು ಅರ್ಜಿ ಹಾಕಿದ 3-4 ವರ್ಷಕ್ಕೆ ಹೋಗ್ತದೆ ಸರ್ ಮಾತ್ರ. ಆದ್ರೆ ನಮ್ಮ CT ರವಿಯವ್ರು ಸರ್ ಅದನ್ನು ಗಮನಕ್ಕೆ ತರಬೇಕ್ರಿ. ನಮ್ಮ ಶಶಿಕಾಂತ್ ನಾಯಕ್ ಅವರು ಸರ್ 4 ಸಲ ಭೇಟಿ ಹಾಕಿ ಬಂದ್ರೆ ಅವರಿಗೆ ನಮಗೆ ದರ್ಶನ ಆಗಲಿಲ್ಲ ಸರ್. ಭಾಳ ಅದಾವ್ರು ಸರ್ ಹೇಳ್ಕೊತ ಕೂತ್ರು ಸರ್. ಆದ್ರೆ ನಮ್ಮ CT ಸರ್ದಿಂದ ಅದು ಮುಂದೆ ಓಡ್ಬೇಕು ಸರ್. ಕಲಾವಿದರ ಭಾಳ ನಾಶ ಆಗ್ಲಿಕ್ಕಿದ್ದಾರೆ ಸರ್. ಇದೇ ಗೊಬ್ಬರ ಅಜ್ಜಾರು ಹೇಳಿದ್ರಿ ಆ ಪ್ರಕಾರನ ನಾವೊಂದು ಜೋಡ ಇದು ಹರಿದ್ರು ಸರ್. ಮಾಡಿದ್ದು ನಮಗೆ ಒಂದು ದರ್ಶನ ಆಗಲಿಲ್ಲ ಸರ್. ವೇಷಭೂಷಣ ಕಲಾ ರಗಡ ಮಾಡಿದ್ವಿ ಸರ್. ಅಷ್ಟು ಬರ್ತೈತಿ ಅಷ್ಟು ಕಡೆಗೆ ಏನೂ ಆಗಲಿಲ್ಲ ಸರ್. ಕಲಾವಿದರ ಕಣ್ಣೀರು ಬೆತ್ತಂದ್ರೆ ಒಂದು ಕೆಟ್ಟ ಇದರಿಂದ ಬರ್ತೇವೆ ಸರ್. ಆದ್ರೆ ವಿಚಾರ ಮಾಡ್ಬೇಕ್ರಿ ಸರ್. ನಾವು ತಿಳಿದು ಬಿಟ್ಟಿದ್ರು. ನಮ್ಮ ಶಶಿಕಾಂತ್ ನಾಯಕ್ ಅವರಂದರು ಆಗೋದಾಗದ ಹೋಗೋದು ಅದನ್ನೆಲ್ಲ ತಲೆ ಅಂತಿಗೆ CT ರವಿಯವ್ರು ಬಂದವ್ರು ನಾ ಹೇಳ್ತೀನಿ ಅದನ್ನ ಮುಂದುವರ್ಸ್ರಿ ಅಂದ್ರೆ 35 ವರ್ಷ ಆಯ್ತು ಸರ್. ಈಗಾಗಲೇ ನಮ್ಮ ಆಕಾಶವಾಣಿ ಚಾಲು ಹೋದ್ರಿ ಸರ್. ಈಗ ಕೊಟ್ಟು ಬಂದು 4 ತಿಂಗಳ ಸರ್. 35 ವರ್ಷದ ರಿಕಾರ್ಡಿಂಗ್ ಅದ ಸರ್ ನಮ್ಮ ಕಡೆ. ಆದರೆ ಕಲಾವಂತರು ಭಾಳ ನಾಶ ಆಗ್ಲಿಕ್ಕಿದ್ದಾರೆ ಸರ್. ನಿಮ್ಮ ಇದರಿಂದ ಅನುಸರಿಕೆಯಿಂದ ಅವ್ರು ಮುಂದುವರಿಸಿ ಅವ್ರಟ್ಟು ಏಜ್ ಅಟ್ಟು ಕಡಿಮೆ ಮಾಡಿಸಿ ಅವ್ರಿಗೆ ಅನ್ನ ತಿನ್ನೋಂಗೆ ಅವಕಾಶ ಮಾಡಿಕೊಡತ್ತೇಳಿ ನಾ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ಸರ್. ಎಲ್ರದು ನಿಜಕ್ಕೂ ಇದೊಂದು ಸುದಿನ. ಕನ್ನಡ ಸಂಸ್ಕೃತಿ, ಭಾಷೆ, ಪರಂಪರೆ, ಸಾಹಿತ್ಯ ಇವೆಲ್ಲಕ್ಕೂ ನಿರಂತರವಾಗಿ ಶ್ರಮಿಸ್ತಾ ಇರುವಂತಹ ತಮ್ಮೆಲ್ಲರನ್ನ ಪ್ರತ್ಯಕ್ಷವಾಗಿ ಕಾಣುವುದಷ್ಟೇ ಅಲ್ಲ, ಒಬ್ಬರನ್ನೊಬ್ಬರು ಭೇಟಿಯಾಗುವಂತಹ ಸುಸಂದರ್ಭ ಇದಾಗಿತ್ತು. ಇದನ್ನು ಆಗು ಮಾಡಿದಂತಹ ಮಾನ್ಯ ಸಚಿವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆಯ ಮೂಲಕ ವಂದನೆಗಳನ್ನು ತಿಳಿಸೋಣ. ಹಾಗೆಯೇ ಈ ಪರಿಚಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಕಾರಣರಾದಂತಹ ಅಕಾಡೆಮಿ ಹಾಗೂ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೆ ನಮ್ಮ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂತಹ ಮಾನ್ಯ ಇಲಾಖಾ ಸಚಿವರಾದಂತಹ ಶ್ರೀ CT ರವಿ ಅವರು ಇದೀಗ ಉದ್ಘಾಟನಾ ನುಡಿಗಳನ್ನು ಮತ್ತು ಆಶಯ ನುಡಿಯನ್ನು ಆಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಾರಸ್ವತ ಲೋಕದ ಎಲ್ಲ ದಿಗ್ಗಜರಿಗೂ ಕರ್ನಾಟಕ ಸರ್ಕಾರದ ಪರವಾಗಿ ನೂತನವಾಗಿ ಅಕಾಡೆಮಿ ಪ್ರಾಧಿಕಾರ ಅಧ್ಯಕ್ಷರು ಸದಸ್ಯರಾಗಿ ನೇಮಕ ಆಗಿರುವ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀ ಜನ್ನು ಅವರೇ, ನಿರ್ದೇಶಕರಾದ ರಂಗಪ್ಪನವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರೇ, ಸಾಕಷ್ಟು ಸಮಯ ಪರಿಚಯ ಆಗಿದೆ. ಈ ಸಂದರ್ಭದಲ್ಲಿ ಹಸಿವನ್ನು ಗಮನದಲ್ಲಿಟ್ಟುಕೊಂಡು ಹೆಚ್ಚೊತ್ತು ಮಾತಾಡಬಾರ್ದು ಅನ್ನುವಂಥ ಪರಿವೆಯಿಂದ ಕೆಲವು ಮಾತುಗಳನ್ನಷ್ಟೇ ನಾನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ನಿಮ್ಮ ಮಾತಿನಲ್ಲೇ ವ್ಯಕ್ತವಾದ ರೀತಿಯಲ್ಲಿ ನಿಮ್ಮ ಉತ್ಸಾಹ ಮತ್ತು ನಿರೀಕ್ಷೆ ಎರಡನ್ನೂ ಕೂಡ ನಾನು ಗಮನಿಸಿದ್ದೀನಿ. ನಿಮ್ಮ ಉತ್ಸಾಹ ಕರ್ನಾಟಕದ ಸಾಂಸ್ಕೃತಿಕ ಲೋಕವನ್ನು ಶ್ರೀಮಂತಗೊಳಿಸೋದಕ್ಕೆ ಯೋಜನಾಬದ್ಧವಾಗಿ ಕಾರ್ಯ ಮಾಡುವಂತೆ ಶಕ್ತಿ ತುಂಬಲಿ ಅಂಥೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೇನೆ. ನಿಮ್ಮ ಉತ್ಸಾಹಕ್ಕೆ ಇದು ಭಾಳ ಸೂಕ್ಷ್ಮವಾಗಿರುವ ಕೆಲಸ.
ಮತ್ತು ಉತ್ತಮವಾದ ಕೆಲಸ. ಕನ್ನಡ, ಕೊಂಕಣಿ, ತುಳು, ಅರೆಭಾಷಿ, ಬ್ಯಾರಿ ಭಾಷೆಗಳನ್ನು ಒಳಗೊಂಡಿರ್ತಕ್ಕಂಥ ಕರ್ನಾಟಕ ಸಾಂಸ್ಕೃತಿಕವಾಗಿ ಸಾವಿರಾರು ವರ್ಷಗಳ ಪರಂಪರೆಯನ್ನು ಹೊಂದಿರತಕ್ಕಂಥ ವೈವಿಧ್ಯತೆಯ ಆಗರವಾಗಿರ್ತಕ್ಕಂಥ ರಾಜ್ಯ ನಮ್ಮದು. ನಾನು ಬಹಳ ಸರಿ ಹೇಳ್ತಿದ್ದೆ, ಇಲ್ಲಿ ಅಡಿಗಡಿಗೆ ಕೆಲವು ಕಿಲೋಮೀಟ್ರ್ ದಾಟಿದ ತಕ್ಷಣವೇ ಭಾಷೆಯ ಸೊಗಡು ಬದಲಾಗತ್ತೆ, ಆಹಾರದ ವೈವಿಧ್ಯತೆಯ ರುಚಿಯೂ ಕೂಡ ಬದಲಾಗತ್ತೆ. ಆದರೆ ನಮ್ಮ ಇದ್ರ ಜೊತೆಗೆ ನಾವು ಒಂದು ಅಂತಕ್ಕಂಥ ಏಕತೆಯ ಭಾವ ಇರೋದನ್ನು ನಾವು ಇಲ್ಲಿ ಗುರುತಿಸ್ಬೋದು. ಇಂಥ ಒಂದು ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸ್ತಕ್ಕಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ. ತುಂಬ ಜನರಿಗೆ ಅನಿಸಿರ್ಬೋದು, ಅಥವಾ ನೋಡುವ ದೃಷ್ಟಿಕೋನದಲ್ಲೂ ಇನ್ನೂ ಉತ್ತಮರ ಆಯ್ಕೆ ಮಾಡ್ಬೋದಿತ್ತು ಅಂತಲೂ ಅನ್ನಿಸ್ಬೋದು. ನಾನು ಅಲ್ಲಗಳೆಯೋದಿಲ್ಲ. ಯಾಕೆ ಅಂತಂದರೆ, ತುಂಬ ಜನ ಈ ರೀತಿ ಸಾರಸ್ವತಿಕ ಲೋಕದ ದಿಗ್ಗಜರಿದ್ದಾಗ ಆಯ್ಕೆ ಕಷ್ಟವೇ. ಹಾಳೂರಿಗೆ ಉಳಿದರೆ ಗೌಡ ಆದರೆ ಕೇಳೋರೇ ದಿಕ್ಕಿರೋದಿಲ್ಲ. ಇದು ಹಾಗಲ್ಲ. ತುಂಬ ಜನ ದಿಗ್ಗಜರಿದ್ದಾರೆ. ನಾವು ಆರಿಸ್ಬೇಕಾದ್ರೆ ಒಂದು ಸೂತ್ರವನ್ನು ಯೋಚಿಸಿದ್ದು, ಅದರಲ್ಲಿ ಸೂತ್ರ ಯೋಚಿಸಿದ್ದು ಆ ಕ್ಷೇತ್ರಕ್ಕೆ ನ್ಯಾಯ ಕೊಡೋ ಸಾಮರ್ಥ್ಯ ಇರಬೇಕು ಅನ್ನೋದು ಮೊದಲನೇದು. ಎರಡನೇದು ಯೋಚನೆ ಮಾಡಿದ್ದು ಸಾಮಾಜಿಕ ನ್ಯಾಯಕ್ಕೂ ಒತ್ತು ಕೊಡಬೇಕು ಅಂಥೇಳಿ. ಮೂರನೇದು ಯೋಚನೆ ಮಾಡಿದ್ದು ಪ್ರಾದೇಶಿಕ ನ್ಯಾಯಕ್ಕೂ ಆದ್ಯತೆ ಕೊಡಬೇಕು ಅಂಥೇಳಿ. ನಾಲ್ಕನೇ ಸಂಗತಿಯನ್ನು ಯೋಚನೆ ಮಾಡಿದ್ದು ಮನೆ ಹಾಳು ಜನ ಆಗಬಾರ್ದು ಅಂಥೇಳಿ. ನಾನು ಬಹುಶಃ ನನ್ನ ಭಾವನೆ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾವಿಲ್ಲಿ ಕಟ್ಲಿಕ್ಕೆ ಬಂದಿದ್ದೇವೆ, ಒಡಿಲಿಕ್ಕಲ್ಲ. ಒಡೆಯುವ ಮನಸ್ಥಿತಿಯ ಜನ ಬರೀ ಸಮಾಜವನ್ನು ಮಾತ್ರ ಒಡೆಯೋದಿಲ್ಲ, ರಾಜ್ಯ ದೇಶವನ್ನು ಒಡೆಯೋದಕ್ಕೆ ಮುಂದಾಗ್ಬಿಡ್ತಾರೆ. ಆ ಮನಸ್ಥಿತಿಯ ಜನ ಬರಬಾರ್ದು. ಕಡೆಯದಾಗಿ ಯೋಚನೆ ಮಾಡಿದ್ದು, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಹಿಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅನ್ನುವಂಥ DVG ಅವರ ಕಗ್ಗದ ನುಡಿಯಂತೆ ಅನುಭವಿಗಳು ಮತ್ತು ಅನನುಭವಿಗಳ ಸಂಗಮ ಆಗಬೇಕು. ಅನುಭವಿಗಳ ಅನುಭವದ ಧಾರೆ ಅನನುಭವಿಗಳಿಗೆ ಸಿಗಬೇಕು. ಅವರು ಇನ್ನೂ ಒಂದು 2-3 ದಶಕಗಳ ಕಾಲ ಈ ಸಾರಸ್ವತಿಕ ಲೋಕಕ್ಕೆ ಸೇವೆ ಕೊಡುವಂತಾಗಬೇಕು. ಆ ನಿಟ್ಟಿನಲ್ಲಿ ಕಿರಿಯರ ಆಯ್ಕೆಗೂ ಆದ್ಯತೆಯನ್ನು ಕೊಟ್ಟು ಹಿರಿಯರನ್ನು ಪರಿಗಣಿಸಿದವು. ಕೆಲವೊಮ್ಮೆ 6-7 ದಶಕಗಳ ಜೀವನಾನುಭವ ಇರತಕ್ಕಂಥ ಹಿರಿಯರು ಸದಸ್ಯರಾಗಿದ್ದೀರಿ, 2-3 ದಶಕಗಳ ಜೀವನಾನುಭವ ಇರತಕ್ಕಂಥವರು ಅಧ್ಯಕ್ಷರಾಗಿದ್ದಾರೆ. ಇದನ್ನು ನಾವು ತಿಳಿಯದೇ ಮಾಡಿದ್ದಲ್ಲ. ತಿಳಿದು ಹಿರಿಯರ ಅನುಭವ ಕಿರಿಯರಿಗೆ ದೊರಕಿದರೆ ಅವರ ಅನುಭವದ ಆಧಾರದಲ್ಲಿ ಇನ್ನೂ 2-3 ದಶಕಗಳ ಕಾಲ ಈ ಕ್ಷೇತ್ರಕ್ಕೆ ಅವ್ರು ಕೆಲಸ ಮಾಡುವಂಥ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡೇ ಕೆಲವು ಕಿರಿಯರನ್ನ ಆರಿಸಿದ್ವಿ. ಹಾಗಾಗಿ ನಿಮಗೆ ಯಾರಾದರೂ ಹಿರಿಯರಿಗೆ ನಾನು ಅವನ ಮುಂದೆ ಏನು ಅಂತ ಅಂದ್ಕೊಳ್ಬಾರ್ದು. ಇದೊಂದು ತಂಡದ ಕೆಲಸ, ಟೀಮ್ ವರ್ಕು. ನಾವೊಂದು ತಂಡವಾಗಿ ಕೆಲಸ ಮಾಡಬೇಕು. ಕಿರಿಯರಿಗೂ ಕೂಡ ನನ್ನ ವಿನಂತಿ ಏನು ಅಂದರೆ, ಎಲ್ಲ ಸ್ಥಾನಕ್ಕಿಂತಲೂ ಎಲ್ಲ ಪಿತ್ತಗಳಿಗಿಂತ, ಹಣದ ಪಿತ್ತಕ್ಕಿಂತ, ಯೌವನ ಮದಕ್ಕಿಂತ ಈ ಅಧಿಕಾರ ಮದ ಬಹಳ ಕೆಟ್ಟದ್ದು ಅಂತ ಹೇಳಿದ್ದಾರೆ. ನಾನು ಮೊದಲು ಶಾಸಕನಾಗಿ ಬಂದಾಗ ನನಗೆ ನಾನು ಒಬ್ಬರು ಅವಧೂತರ ಹತ್ರ ಆಶೀರ್ವಾದ ಪಡೀಲಿಕ್ಕೆ ಹೋದಾಗ ಅವರೊಂದು ಮಾತು ಹೇಳಿದರು, ಮರಿಬೇಡ, ಮೆರಿಬೇಡ, ಮುರಿಬೇಡ ಅಂಥೇಳಿ. ಆ ಮರಿಬೇಡ, ಮೆರಿಬೇಡ, ಮುರಿಬೇಡ ಅಂತ ಬಿಡಿಸಿ ಹೇಳಿ ಅಂತ ಹೇಳಿದಾಗ ಅವ್ರು ಹೇಳಿದ್ದು, ನೋಡು ನೀನು ಮೊದಲನೇವನು ಅಲ್ಲ, ನಿನಗಿಂತ ಮುಂಚೆ ಭಾಳ ಜನ MP, MLA, ಮಂತ್ರಿಗಳು, ಪಾಳೆಗಾರರು, ರಾಜಮಹಾರಾಜರು ಎಲ್ಲರೂ ಆಗಿ ಹೋಗಿದ್ದಾರೆ. ಅವ್ರು ಯಾರೂ ಉಳಿದಿಲ್ಲ. ನಿನ್ನ ಅಧಿಕಾರ ಶಾಶ್ವತ ಅಲ್ಲ.
ಅಧಿಕಾರ ಬಂದಿದೆ ಅಂತ ಅಧಿಕಾರದ ಮದದಲ್ಲಿ ಮೆರಿಬೇಡ ಅಂತಕ್ಕಂಥ ಮಾತನ್ನ ಹೇಳಿದರು. ಎರಡನೇ ಮಾತು ಅವ್ರು ಹೇಳಿದ್ದು, ಯಾರೇ ಬರಲಿ ಅವರ ಮನಸ್ಸು ಮುರಿಯುವಂತೆ ನಡ್ಕೊಳ್ಬೇಡ ಅಂತಕ್ಕಂಥದ್ದನ್ನ ಹೇಳಿದರು. ಮೂರನೇ ಮಾತು ಹೇಳಿದ್ದು, ನಿನಗೆ ಅಧಿಕಾರ ಕೊಟ್ಟಿದ್ದು ಜನರನ್ನ ಮರೆತು ರಾಜಕಾರಣ ಮಾಡಬೇಡ ಅಂತಕ್ಕಂಥ ಮಾತನ್ನ ಹೇಳಿದರು. ನಾನು ನಿಮಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸೋದು, ಯಾವತ್ತೂ ಈ ಅಧಿಕಾರದ ಪಿತ್ತ ತಲೆಗೇರದಂತೆ ನೋಡ್ಕೊಳ್ಬೇಕು. ನಾವು ಈ ಸಾರಸ್ವತ ಲೋಕದ ಸೇವೆಗೆ ಬಂದಿದ್ದೀವಿ ಅನ್ನೋದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಕೆಲಸ ಮಾಡಬೇಕು. ಎಲ್ಲರನ್ನೂ ಜೋಡಿಸ್ಕೊಂಡು ಹೋಗಬೇಕು. ನಿಮಗೆ ಅನಿಸುತ್ತೆ ಕೆಲವು ಅಕಾಡೆಮಿಗಳು ಸುಸಜ್ಜಿತ ರೀತಿಯಲ್ಲಿ ಇರುವಂಥ ಒಳ್ಳೆ ಮನೆಗೆ ಹೆಣ್ಣು ಕೊಟ್ಟರೆ ಸುಖವಾಗಿದ್ದಾಳೆ ಅಂತ ಭಾವಿಸುವ ರೀತಿಯ ಮನೆಗೆ ನೀವು ಸೇರಿರ್ತೀರಿ. ಇನ್ನು ಕೆಲವು ಎಲ್ಲವನ್ನೂ ನೀವೇ ಜೋಡಿಸ್ಕೊಬೇಕು. ಹಾಗೆ ಜೋಡಿಸ್ಕೊಳ್ಬೇಕು ಅಂತ ಅನ್ನಿಸ್ದಾಗ ಮನಸ್ಸು ಮುರಿಬೋದು. ಆದರೆ ಸಹಕಾರಕ್ಕೆ ಸಚಿವನಾಗಿ ನಿಮ್ಮ ಜೊತೆಗಿರ್ತೀನಿ. ನೀವು ಮನಸ್ಸು ಮುರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಮನೆ ಕಟ್ಟೋಣ ಮತ್ತು ಈ ಸಾಂಸ್ಕೃತಿಕ ಮನೆಯನ್ನು ಕಟ್ಟೋಣ. ಮನೆ ಅಂತ ಹೇಳಿದ್ದು ನಾನು ಭೌತಿಕವಾಗಿರ್ತಕ್ಕಂಥದ್ದಲ್ಲ, ಸಾಂಸ್ಕೃತಿಕ ಮನೆಯನ್ನು ಕಟ್ಟೋಣ. ಆ ಕಟ್ಟೋದಕ್ಕೆ ಎಲ್ಲ ರೀತಿಯ ನೆರವಾಗುವಂಥ ಕೆಲಸ ಮಾಡ್ತೀನಿ. ನಾನು ಬದುಕು ಸೌದು ಹೋಗಬೇಕು ಅಂತ ಬಯಸುವ ವಿವೇಕಾನಂದರ ನುಡಿಯನ್ನು ಬದುಕಿನಲ್ಲಿ ಅಳವಡಿಸ್ಕೊಂಡಿರೋನು. ನಾನು ನಿಮಗೆ ಕೈಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ದುರುದ್ದೇಶಪೂರ್ವಕವಾಗಿ ಅಲ್ಲ, ಕಾರ್ಯದ ಒತ್ತಡದಿಂದ. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಆದರೂ ನಿಮ್ಮಂಥವರ ಕೈಗೆ ಸಿಗೋದಕ್ಕೆ ಯಾವಾಗಲಾದರೂ ತಿಂಗಳಲ್ಲಿ ಒಂದು ದಿನವನ್ನು ನಿಶ್ಚಯ ಮಾಡ್ತೀನಿ. ಒಂದಷ್ಟು ಸಮಯನ ಆ ಸಂದರ್ಭದಲ್ಲಿ ನಿಮಗಿರುವಂಥ ಸವಾಲುಗಳನ್ನು, ನಾನು ಸಮಸ್ಯೆಗಳು ಅಂತ ಹೇಳೋದಿಲ್ಲ, ಸವಾಲುಗಳನ್ನು ಯಾವ ರೀತಿ ಎದುರಿಸ್ಬೋದು ಅನ್ನೋದನ್ನು ನಿಮ್ಮ ನಡುವೆ ಕೇಳ್ಕೊಳ್ಳೋದಕ್ಕೆ ಮತ್ತು ಸಹಕಾರ ಕೊಡೋದಕ್ಕೆ ಆ ಸಮಯನ ಕೊಡ್ತೀನಿ. ಅಂಥದ್ದು ಯಾವ ಸಮಯ ಅಂತ ನಾನು ಯೋಜನೆ ಮಾಡಿ ನಿಮಗೆ ಹೇಳುವಂಥ ಕೆಲಸ ಮಾಡ್ತೀನಿ. ಕಾರ್ಯದ ಒತ್ತಡದಿಂದ ಸಿಗೋದಿಲ್ವೇ ಹೊರತು ಇನ್ಯಾವುದೋ ಕಾರಣಕ್ಕೆ ಅಂತ ಭಾವಿಸಬೇಡಿ. ಹಾಗಾಗಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ನಮ್ಮ ಹೆಗಡೆಯವರು ಮಾತಾಡ್ತಾ ರಾಡಿ ಬಗ್ಗೆ ಹೇಳಿದ್ರಿ. ರಾಡಿ ತೊಳೆಯೋದಕ್ಕಾಗುತ್ತೋ ಇಲ್ವೋ ಅಂತ ಸಂಶಯವನ್ನು ವ್ಯಕ್ತಪಡಿಸಿದ್ರಿ. ಆದರೂ ನಾನು ಕಮಲ ಪಕ್ಷದವನು, ರಾಡಿ ತೊಳೆಯೋನಲ್ಲ, ರಾಡಿಯಲ್ಲೇ ಬೆಳೆಯೋನು. ರಾಡಿಯಲ್ಲೇ ಕಮಲ ರಾಡಿಯಲ್ಲೇ ಬೆಳೆಯುತ್ತೆ, ಆದರೆ ಕೆಸರು ಅಂಟಿಸ್ಕೊಳ್ಳೋದಿಲ್ಲ, ಹಾಗಿರೋನು. ಹಾಗಾಗಿ ನಿಮಗೆ ರಾಡಿ ತೊಳೆಯೋಕೆ ಹೋಗೋದು ಬೇಡ. ನಾವು ರಾಡಿಯೊಳಗೇನೆ ನಮ್ಮ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಬೆಳೆಸೋ ಕೆಲಸ ಮಾಡೋಣ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇನ್ನು ಸಾಂದರ್ಭಿಕವಾಗಿ ಮೆಚ್ಚುಗೆ ಮಾತನಾಡೋ ಸಂದರ್ಭದಲ್ಲಿ ಸಾಂಸ್ಕೃತಿಕ ರವಿ ಅಂತ ಹೇಳಿದಿರಿ. ಆದರೆ ನಮ್ಮ ಸಂಸ್ಕೃತಿಯ ಸೂರ್ಯ ಹುಟ್ಟಿ ಸಾವಿರಾರು ವರ್ಷಗಳಾಗಿದೆ. ಬಹುಶಃ ಜಗತ್ತಿನ ಇನ್ಯಾವುದೇ ದೇಶಕ್ಕಿಲ್ಲದೆ ಇರುವಂಥ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಇದೆ. ಆಗಾಗ ಮೋಡ ಮುಸ್ಕಿರ್ಬೋದು, ಆದರೆ ಸೂರ್ಯ ಹುಟ್ಟಿರೋದು, ಸಾಂಸ್ಕೃತಿಕ ಸೂರ್ಯ ಹುಟ್ಟಿರೋದು ಈ ರವಿ ಬಂದ ಮೇಲಲ್ಲ. ಆ ಅಹಂಭಾವ ನನಗಿಲ್ಲ. ಹಾಗಾಗಿ ನಮ್ಮ ಸಾಂಸ್ಕೃತಿಕ ಸೂರ್ಯ ಹುಟ್ಟಿ ಸಾವಿರಾರು ವರ್ಷಗಳಾಗಿದೆ. ಮೋಡ ಆಗಾಗ ಮುಸ್ಕಿರುತ್ತೆ, ಮತ್ತೆ ಮರೆ ಆಗಲೇಬೇಕದು. ಮೋಡ ಶಾಶ್ವತವಾಗಿ ಸೂರ್ಯನನ್ನು ಮರೆ ಮಾಚೋಕ್ಕಾಗಲ್ಲ. ಕೆಲವೊಮ್ಮೆ ಮರೆ ಮಾಚಬಹುದು, ಆದರೆ ಪೂರ್ಣ ಮರೆ ಮಾಚೋಕ್ಕಾಗಲ್ಲ. ಮೋಡ ಸರಿದಾಗ ಆ ಸೂರ್ಯನ ಪ್ರತಿಭೆ ಹೊರಗೆ ಬರುತ್ತೆ. ಹಾಗೆ ಈ ಒಂದು ಅಕಾಡೆಮಿಗಳಿಗೆ, ಪ್ರಾಧಿಕಾರಗಳಿಗೆ ಕವಿದಿರುವ ಮೋಡ ತಮ್ಮ ಮೂಲಕ ಸರಿದು ಸಾಂಸ್ಕೃತಿಕ ಪ್ರಭೆ ನಾಡಿನಾದ್ಯಂತ ತನ್ನ ಪ್ರಭಾವವನ್ನು ಬೀರಲಿ ಅಂಥೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ, ಇನ್ನೊಂದು ನಮ್ಮ ಮಂಗಳಮುಖಿ ಅಂತ ಹೇಳ್ತಾ ಅವ್ರನ್ನೂ ಪರಿಚಯ ಮಾಡಿಕೊಂಡ್ರು. ಆದರೆ ಸರಸ್ವತಿಗೆ ಅದಕ್ಕೆ ಜಾತಿನೂ ಇಲ್ಲ, ಲಿಂಗನೂ ಇಲ್ಲ. ಅದು ಆಕೆ ಎಲ್ಲರನ್ನು ಯಾರು ಆರಾಧಿಸ್ತಾರೆ ಅವ್ರಿಗೆ ಒಲ್ದು ಬರ್ತಾಳೆ. ಆ ರೀತಿ ಆರಾಧಿಸಿದವರಿಗೆ ಒಲ್ದು ಬರ್ತಕ್ಕಂಥ ಒಂದು ಶ್ರೀಮಂತಿಕೆಯನ್ನು ನೀವು ಹೊಂದಿದ್ದೀರಿ. ದುರ್ದೈವದ ಸಂಗತಿ ಏನು ಅಂತ ಹೇಳಿದ್ರೆ,
ಈ ಕಲೆ ವಿದ್ಯೆ ಅಂತ ಅನ್ನಿಸ್ಕೊಳ್ಳುವಂಥ ಮನೋಭಾವನೆಯನ್ನು ನಾವೇ ಬಿಟ್ಬಿಟ್ವಿ. ಇವತ್ತು ನಾನು ಆಕಾಶವಾಣಿಗೆ ರೆಕಾರ್ಡಿಂಗ್ ಹೋದಾಗ ಒಂದು ಮಾತು ಹೇಳಿದ್ದೆ. ಅವರೊಂದು ಹೇಳಿದರು, ಅವ್ರ ಪ್ರಶ್ನೆ ಕೇಳಿದಾಗ ನಾನು ಹೇಳಿದೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ ಒಂದು ಮಾತನ್ನ ಹೇಳಿದ್ದೆ. ಅದನ್ನು ಇಲ್ಲಿ ಹಂಚ್ಕೊಂಡಿದ್ದು ಯಾಕೆ ಅಂದರೆ, ನಮಗೆ ನಮ್ಮತನದ ಬಗ್ಗೆ ಕೀಳರಿಮೆ ಬಂದುಬಿಟ್ರೆ, ನಮ್ಮತನದ ಬಗ್ಗೆ ನಮಗೇ ಅರಿವು ಇಲ್ದಂಗೆ ಆಗಿಬಿಟ್ರೆ, ಹಾಗಿದ್ರೆ ಯಾರು ಉಳಿಸೋರು? ಈ ಕ್ಷೇತ್ರ ನಮ್ಮತನದ ಅರಿವನ್ನು ಮೂಡಿಸುವಂಥ ಕ್ಷೇತ್ರ. ಆ ರೀತಿ ನಮ್ಮತನದ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತುಳು ಬಗ್ಗೆ, ಕೊಂಕಣಿ ಬಗ್ಗೆ ತಮ್ಮದೇ ಆದಂಥ ವಿಶೇಷವಾದಂಥ ಪರಿಚಯದ ಇತ್ಯಾದಿನ ಹೇಳಿದಿರಿ. ನಮ್ಮ ದೇಶನೇ ಬಹುತ್ವವನ್ನು ಒಪ್ಪದ್ರಿ. ಒಂದೊಂದಕ್ಕೊಂದು ಒಂದು ಮಾತ್ರ ಉಳಿಯುವಂಥ ಸಂಸ್ಕೃತಿಯವ್ರು ನಾವಲ್ವೇ ಅಲ್ಲ. ಹಾಗೇನಾದ್ರು ಆಗಿದ್ದರೆ, ಆ ಥರ ಏನಾದ್ರು ಆಗಿದ್ದರೆ ಇಷ್ಟೊಂದು ಭಾಷೆಗಳು ಉಳಿಯೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಇಷ್ಟೊಂದು ವೈವಿಧ್ಯತೆಯ ಆಗರ ನಮ್ಮ ದೇಶ ಆಗ್ತಾನೇ ಇರಲಿಲ್ಲ. ಕೊಂದು ತಾನು ಮಾತ್ರ ಬದುಕಬೇಕು ಅನ್ನುವಂಥ ಸಂಸ್ಕೃತಿ ಅದು ಹೊರಗಡೆಯಿಂದ ಬಂದಿರೋದು, ನಮ್ಮ ದೇಶದ್ದಲ್ಲ ಅದು. ಹಾಗಾಗಿ ಇಲ್ಲೆಲ್ಲವೂ ಬೆಳೆಯುವಂಥ ಒಂದು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಇರ್ತಕ್ಕಂಥವ್ರು. ತುಳುವು ನಮ್ಮದೇ, ಕೊಂಕಣಿಯೂ ನಮ್ಮದೇ, ಬ್ಯಾರಿ ಭಾಷೆಯೂ ನಮ್ಮದೇ, ಅರೆ ಭಾಷೆಯೂ ನಮ್ಮದೇ, ಕೊಡವ ಭಾಷೆಯೂ ನಮ್ಮದೇ. ಅಷ್ಟು ಮಾತ್ರ ಅಲ್ಲ, ತೆಲುಗು, ತಮಿಳು, ಮಲಯಾಳಂ ಇವು ಕೂಡ ನಮ್ಮವೇ. ಯಾವುದು ಕೂಡ ಹೊರತು ಅಂತ ಯೋಚನೆ ಮಾಡುವಂಥ ಸಂಸ್ಕೃತಿಯವರು ನಾವು ಅಲ್ಲ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಂಡು ಪರಸ್ಪರ ಪೂರಕ ಬೆಳವಣಿಗೆಗೆ ಸಹಾಯಕರಾಗೋಣ. ಯಾವುದೂ ನಮ್ಮ ದೇಶದಲ್ಲಿ ನಮ್ಮ ಮೂಲ ತತ್ವ ಎಲ್ಲವನ್ನೂ ಆವರಿಸ್ಕೊಳ್ಳೋದೇ ಹೊರತು ಯಾವುದನ್ನೊಂದನ್ನು ಮುಗಿಸೋದು ನಮ್ಮ ತತ್ವ ಅಲ್ಲ ಅನ್ನೋದನ್ನು ಗಮನದಲ್ಲಿಟ್ಟು ನಾವೆಲ್ಲರೂ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಆಸಕ್ತಿಯಿಂದ ಬಂದಿದ್ದೀರಿ. ಆಸಕ್ತಿಯ ತಂಡವನ್ನು ಜೋಡಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಆದರೂ ಕೂಡ ಒಂದು ಅಭ್ಯಾಸ ವರ್ಗವನ್ನು ನವಂಬರ್ ತಿಂಗಳಲ್ಲಿ ನಮ್ಮ ನಾಗಾಭರಣವರು ಮಾತಾಡ್ತಾ ಹೇಳಿದರು, ನವಂಬರ್ ತಿಂಗಳಲ್ಲಿ ಒಂದು ಅಭ್ಯಾಸ ವರ್ಗದ ಯೋಜನೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದರೆ ಅದೊಂದು ಔಪಚಾರಿಕ ಆಗುತ್ತೆ, ಪ್ರಾಥಮಿಕ ಪರಿಚಯಕ್ಕಾಗತ್ತೆ. ಆದರೆ ನಮ್ಮ ಆಸಕ್ತಿಯೇ ಉಳಿದಿದ್ದೆಲ್ಲದಕ್ಕೂ ಕೂಡ ಆದ್ಯತೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನೊಂದು ಹೇಳಿದಿರಿ, ನಮ್ಮಲ್ಲಿ ಕಲಾವಿದರಿಗಿರುವಂಥ ಸ್ಥಿತಿಯನ್ನು ಹೇಳಿ ಮಾಸಾಸನದ ಬಗ್ಗೆ ಹೇಳಿದಿರಿ. ಈಗಾಗಲೇ ನಾ ಬಂದ ತಕ್ಷಣ ಒಂದು ನಿರ್ಣಯ ಮಂಡಿಸಿ ಪ್ರಸ್ತಾವನೆ ನಾನೇ ಕಳಿಸಿದ್ದೆ. ಆದರೆ ಇವತ್ತಿರುವಂಥ ಆರ್ಥಿಕ ಪರಿಸ್ಥಿತಿಯ ಕಾರಣಕ್ಕೆ 500 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡು ಸಂಪುಟದಲ್ಲಿ ಪಾಸಾಗಿದೆ. ಇನ್ನೊಂದು 2 ದಿವಸದಲ್ಲಿ ಆ ಒಂದು ಪ್ರಕಟಣೆ ಹೊರಗೆ ಬೀಳುತ್ತೆ. ಇನ್ನು ಕೆಲವು ಕಲಾವಿದರಿಗೆ ಮಾಸಾಸನ ಸಿಗ್ತಿಲ್ಲ ಅಂತಕ್ಕಂಥ ದೂರುಗಳು ಬಂದಿದ್ದಾವೆ. ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ, ಎಲ್ಲೆಲ್ಲಿ ಸಿಗ್ತಿಲ್ಲ ಅದನ್ನು ಮಾಡಿ ಅಂಥೇಳಿ. ಇನ್ನು ಕಲಾವಿದರಿಗೆ ISA 60 ವರ್ಷ ಅಂತಕ್ಕಂಥ ಸಂಕಟವನ್ನು ತೋಡ್ಕೊಂಡಿದ್ದೀರಿ. ಅದನ್ನು ನಾನು ಚರ್ಚೆ ನಡೆಸ್ತೀನಿ ಹೇಗೆ ಮಾಡೋದು ಅಂಥೇಳಿ. ನಮ್ಮ ಈ ಕ್ಷೇತ್ರವನ್ನು ಸಮಾಜ ಕೇಂದ್ರಿತ ಮಾಡಬೇಕು, ಆಗ ಎಲ್ಲ ಪರಿಹಾರ ಸಿಗುತ್ತೆ. ನಾವು ಅದನ್ನು ಸರ್ಕಾರಿ ಕೇಂದ್ರಿತ ಮಾಡಿದ್ರೆ ಕೆಲವೊಮ್ಮೆ ಉಳಿಸ್ಬೋದು, ಎಲ್ಲವನ್ನೂ ಉಳಿಸೋಕ್ಕಾಗಲ್ಲ. ಸಮಾಜ ಕೇಂದ್ರಿತವಾಗಿ ಮಾಡುವಂಥ ಸರ್ವ ಪ್ರಯತ್ನವೂ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆಗಾಗ ಮತ್ತೆ ಸಿಗ್ತಾ ಇರ್ತೀನಿ. ಒಳ್ಳೆಯದಾಗಲಿ. ನಿಮ್ಮ ಕಾರ್ಯದಲ್ಲಿ ನೀವು ಯಶಸ್ವಿಯಾಗಿ ಉತ್ತಮ ಕಾರ್ಯವನ್ನು ಮಾಡಿ ಒಂದು ತಂಡವಾಗಿ ಕೆಲಸ ಮಾಡಿ ಅಂಥೇಳಿ ಮತ್ತೊಮ್ಮೆ ವಿನಂತಿಯನ್ನು ಸಲ್ಲಿಸಿ, ಒಂದು ಎಚ್ಚರಿಕೆ ವಹಿಸಬೇಕು. ಮಾಧ್ಯಮಕ್ಕೆ ಹೋಗಬೇಕಾದ್ರೆ ಮಾತಾಡಿದ್ರೆ ಹೋಯಿತು, ಮುತ್ತು ಹೊಡೆದ್ರೆ ಹೋಯಿತು ಅಂತ ಹೇಳ್ತಾರೆ. ನಾವೇನು ಮಾತಾಡಬೇಕು, ಎಚ್ಚರಿಕೆಯಿಂದ ಮಾತಾಡಬೇಕು ಮತ್ತು ಒಳ್ಳೆಯ ಸಂಗತಿಯನ್ನು ಸಮಾಜದ ನಡುವೆ ಹಂಚ್ಕೊಳ್ಬೇಕು. ನಿಮ್ಮ ಕೆಟ್ಟ ಅನುಭವಗಳನ್ನು ನನ್ನ ನಡುವೆ ಹಂಚ್ಕೊಳ್ಳಿ, ನಾನು ಅದನ್ನು ಖಂಡಿತವಾಗಿಯೂ ಅದನ್ನು ಸ್ವೀಕಾರ ಮಾಡೋದಕ್ಕೆ ತಯಾರಿದ್ದೀನಿ. ಆದರೆ ಒಳ್ಳೆಯ ಅನುಭವವನ್ನು ನೀವು ಹೊರಗಡೆಗೆ ಹಂಚ್ಕೊಳ್ಳಿ ಮತ್ತು ಒಂದು ಸ್ಫೂರ್ತಿಯಾಗಿ, ನೀವೇ ಸ್ಫೂರ್ತಿಯ ಚಿಲುಮೆಯಾಗಿದ್ದರೆ ಆಗ ಆ ಕ್ಷೇತ್ರಕ್ಕೆ ಒಂದು ಪ್ರೇರಣೆಯನ್ನು ಕೊಡ್ಬೋದು. ಹಾಗಾಗಿ ಗೋಳು ಹೇಳ್ಕೊಳ್ಳೋರು ಆಗಬಾರ್ದು. ಗೋಳಿದೆ, ಎಲ್ರಿಗೂ ಗೋಳಿದೆ, ಎಲ್ರಿಗೂ ಸಮಸ್ಯೆಗಳಿರ್ತವೆ. ಆದರೆ ಅದನ್ನು ಬಗೆಹರಿಸೋದಕ್ಕೇ ನಾವಿರೋದು ಅನ್ನೋದನ್ನು ಮನಗಂಡು ಯೋಚನೆ ಮಾಡೋಣ. ನಿಮ್ಗೆ ಬರ್ತಾ ಅನಿಸುತ್ತೆ, ನನಗೂ ಆ ಥರದ್ದು ಅನುಭವಗಳು ಬಂದಿದೆ, ಅದನ್ನು ಸರಿ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತೀನಿ. ನೀವು ಸರಿ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ, ಯಶಸ್ವಿಯಾಗಿ ಅಂತ ಮತ್ತೊಮ್ಮೆ ನಿಮಗೆಲ್ರಿಗೂ ಶುಭ ಹಾರೈಕೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.
ಕನ್ನಡವನ್ನು ಕಟ್ಟುವುದು ಮಾತ್ರವಲ್ಲ, ಮನಸ್ಸುಗಳನ್ನು ಒಟ್ಟಾಗಿಸುವುದು ಹಾಗೂ ಸಾಂಸ್ಕೃತಿಕ ಮನೆಯೊಂದನ್ನು ಕಟ್ಟುವುದು ಕೆಲಸ ಏನಿದೆ ಇದು ಅತ್ಯಂತ ಸೂಕ್ಷ್ಮ ಮತ್ತು ಸಂಕೀರ್ಣವಾದದ್ದು. ಆದರೆ ಹೊಸದಾಗಿ ನೇಮಕಗೊಂಡಂತಹ ಅಧ್ಯಕ್ಷರು ಮತ್ತು ಸದಸ್ಯರು ಅದಕ್ಕೆ ಸಂಪೂರ್ಣವಾಗಿ ಸಿದ್ಧರಿದ್ದಾರೆ. ಅವರಿಗೆ ಮಾನ್ಯ ಸಚಿವರು ಮತ್ತು ಘನ ಸರ್ಕಾರದ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ ಇದೇ ವೇದಿಕೆಯಲ್ಲಿ ಭರವಸೆಯನ್ನು ಮಾನ್ಯ ಸಚಿವರು ನೀಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸೋಣ. ಇದೀಗ ಸಾಂಸ್ಕೃತಿಕ ಲೋಕದ ಆಗಸದ ನಕ್ಷತ್ರಗಳು ನಾವೆಲ್ಲರೂ ಇಲ್ಲಿದ್ದೇವೆ ಅನ್ನೋದಕ್ಕೆ ಬಹಳ ಹೆಮ್ಮೆ ಆಗ್ತಿದೆ. ಪ್ರವಾಸೋದ್ಯಮ, ಕನ್ನಡ ಸಂಸ್ಕೃತಿ ಹಾಗೂ ಸಕ್ಕರೆ ಸಚಿವರಾದಂತಹ, ನಿಜವಾಗಿಯೂ ಸಕ್ಕರೆ ಸಚಿವರಾದಂತಹ ಸಿಟಿ ರವಿಯವರೇ ಮತ್ತು ವೇದಿಕೆ ಮೇಲಿರುವ ಯಾರ್ಯಾರಿಗೆ ಶುಗರ್ ಇದೆ ಅವ್ರು ಯಾರನ್ನ ಹತ್ರಕ್ಕೂ ಸೇರಿಸಬಾರ್ದು. ವೇದಿಕೆಯ ಮೇಲಿರುವ ನನ್ನೆಲ್ಲ ಸ್ಫೂರ್ತಿದಾತರೇ ಮತ್ತು ವೇದಿಕೆಯ ಮುಂದಿರುವ ಎಲ್ಲ ಸ್ಫೂರ್ತಿದಾಯಿಗಳೇ, ಬಹುಮುಖ್ಯವಾಗಿ ಸಚಿವರು ಹೇಳಿದ ಹಾಗೆ ಮನಸ್ಸುಗಳನ್ನು ಕಟ್ಟೋಣ. ಆ ಮನಸ್ಸುಗಳನ್ನು ಕಟ್ಟುವುದರ ಮುಖಾಂತರವೇ ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳೋಣ. ಈಗಾಗಲೇ ಇರುವುದನ್ನು ಇನ್ನೂ ಹೆಚ್ಚಿಗೆ ಅದರದೇ ಆದಂತಹ ಆದ್ಯತೆಯಲ್ಲಿ ಕೆಲಸ ಮಾಡೋಣ ಅಂತ. ಆ ದೃಷ್ಟಿಯಲ್ಲಿ ಒಂದು ಮಾತನ್ನು ನಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಳೇಬೇಕಾದದ್ದು ಏನಪ್ಪ ಅಂದರೆ, ನಾವೆಲ್ಲರೂ ಸಾಧಕರೇ ನಿಜ, ಆದರೆ ಸಾಧನೆ ಇನ್ನೂ ಮುಂದಿದೆ ಅಂತ. ಸೊ ಆ ಸಾಧನೆ ಏನು ಇನ್ನು ಮುಂದಿದೆ ಅನ್ನೋದನ್ನು ಭವಿಷ್ಯದ ಕಂಗಳಲ್ಲಿ ನೋಡೋದು ಬಹಳ ಮುಖ್ಯ ಅಂತ ನಮಗೆ ಅನಿಸುತ್ತೆ. ಯಾಕೆಂದರೆ ಕನಸು ಕಾಣೋನೇ ನಿಜವಾದ ಕಲಾವಿದ. ಆ ಕನಸನ್ನು ಕಾಣ್ತಾ ಅದರ ಮುಖಾಂತರ ಅದನ್ನು ಹೇಗೆ ಅಳವಡಿಸಿಕೊಳ್ಳೋದು ಮತ್ತು ಹೇಗೆ ಅದನ್ನು ಸಾಧಿಸೋದು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ನೋದು ಈಗ ಬಂದ ಅನುಭವದ ಮಾತುಗಳಲ್ಲಿ ಬಂದಂಥದ್ದು. ಅದಕ್ಕೂ ಕೂಡ ಒಂದು ಅಭ್ಯಾಸ ವರ್ಗವನ್ನು ಮಾಡಬಹುದು ನವೆಂಬರ್ನಲ್ಲಿ. ಅದು ನೀವೆಲ್ಲರೂ ಒಪ್ಪಿದ್ದಾರೆ. ಅದು ಬಹಳ ಮುಖ್ಯ ಅನ್ನೋದು ಅನ್ನಿಸಿದಾಗ ಅದನ್ನು ಮಾಡೋದರಲ್ಲಿ ಕೂಡ ಅರ್ಥ ಇದೆ ಅಂತ. ಇದು ಕೇವಲ ಒಂದು ಹಾದಿಯನ್ನು, ಈ ಹಾದಿಯಲ್ಲಿ ಸಾಗ್ತಾ ಹೋದ ಹಾಗೆ ನಮಗೆ ನಮ್ಮದೇ ಆದಂತಹ ತಿರುವುಗಳನ್ನು ನಾವು ಪಡಿತಾ ಹೋಗ್ತೇವೆ. ಆ ತಿರುವುಗಳಲ್ಲಿ ನಾವು ಏನು ಬೇಕೋ ಆ ನಿರ್ಧಾರಗಳ ಜೊತೆಯಲ್ಲಿ ಅದನ್ನು ಗೆಲ್ಲುತ್ತಾ ಅದರ ಮುಂದೆ ನಾವು ದಾರಿಯನ್ನು ಸುಗಮಗೊಳಿಸ್ಕೊಳ್ತಾ ಹೋಗ್ತೇವೆ. ಒಂದು ಮಾದರಿಯನ್ನು ನಾವು ಕಟ್ಟಿಕೊಡಬೇಕಾಗಿದೆ. ಈಗ ಆ ಮಾದರಿ ಪ್ರತಿಯೊಬ್ಬನ ಮಾದರಿಯಾಗಬೇಕಾಗಿದೆ. ಸಾಂಸ್ಕೃತಿಕ ಲೋಕದ ಮಾದರಿಗಳನ್ನು ನಾವು ಕಟ್ಟಿಕೊಳ್ತಾ ಹೋಗಬೇಕಾಗಿದೆ. ಯಾಕೆಂದರೆ ಇವತ್ತು ಯುವಶಕ್ತಿ ತನ್ನದೇ ಆದಂತಹ ಮಾದರಿಗಳನ್ನು ಹುಡುಕ್ತಾ ಇದೆ. ಹಾಗಾಗಿ ಯಾವಾಗ ಬಯಲಾಟದವರು ಅಥವಾ ಯಕ್ಷಗಾನದವರು ಏನಾದರೂ ಹೇಳಿದಾಗ ತಕ್ಷಣ ನಾವು ಪಾರಂಪರಿಕ ಮಾತುಗಳಲ್ಲಿ ಅವುಗಳನ್ನು ಅಳವಡಿಸ್ಕೊಳ್ತಾ ಹೋಗ್ತಾ ಇದ್ದೇವೆ. ಆದರೆ ಇವತ್ತಿನ ಮನಸ್ಸುಗಳು, ಯುವಶಕ್ತಿ ಇವತ್ತು ತನ್ನದೇ ಆದಂತಹ ಯಾಂತ್ರಿಕ ಬದುಕಿನ ಜೊತೆಯಲ್ಲಿ ತನ್ನದೇ ಆದಂತಹ ಕಲಾ ಮಾಧ್ಯಮಗಳನ್ನು ಹುಡುಕ್ತಾ ಇದೆ. ಹಾಗಾಗಿ ಆ ದಿಸೆಯಲ್ಲೂ ಕೂಡ ನಾವು ಒಂದಷ್ಟು ಬೇರೆಯೇ ಸ್ವರೂಪದಲ್ಲಿ ನಮ್ಮ ಕೆಲಸಗಳನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಅಂತ ನನಗನ್ನಿಸುತ್ತೆ. ಆ ದೃಷ್ಟಿಕೋನದಲ್ಲೂ ಸ್ವಲ್ಪ ಎಲ್ಲರೂ ಯೋಚನೆ ಮಾಡಿದ್ರೆ ನಾವು ಇಡೀ ಕರ್ನಾಟಕದ ಯುವ ಸಾಂಸ್ಕೃತಿಕ ಲೋಕವೊಂದನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಅತ್ಯದ್ಭುತವಾದಂಥ ಒಂದು ಮನೆಯನ್ನು ಖಂಡಿತ ಕಟ್ತೇವೆ ಅನ್ನೋ ಆಶ್ವಾಸನೆಯನ್ನು ಸಿಟಿ ರವಿ ಅವರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇದು ಸಾಧ್ಯ ಕೂಡ. ಯಾಕೆಂದರೆ ಇಲ್ಲಿರುವ ಪ್ರತಿಯೊಂದು ಮುಖಗಳನ್ನು ನೋಡಿದಾಗ ಅದರಲ್ಲಿರುವ ಆ ನಗೆ, ಆ ಆತ್ಮವಿಶ್ವಾಸವನ್ನು ಕಂಡಾಗ ಇದು ಖಂಡಿತ ಸಾಧ್ಯ ಅಲ್ಲ ಅಂತ ಹೇಳೋದೇ ಅಲ್ಲ, ಅದನ್ನು ಮಾಡಿ ತೋರಿಸ್ತೇವೆ. ಅದರ ಜೊತೆಯಲ್ಲಿ ನಮ್ಮ ನಾಡು, ನಮ್ಮ ಭಾಷೆ ಮತ್ತು ನಮ್ಮ ಈ ಸರ್ಕಾರಕ್ಕೆ ಒಂದು ಗರಿಯನ್ನು ಮೂಡಿಸ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ, ಆಗಲೇ ಇನ್ನೊಂದು ಮಾತು ಹೇಳಿದ್ರಿ, ಹಳೆ ಬೇರು ಹೊಸ ಚಿಗುರುಗಳ ಸಂಗಮ ಅಂತ. ಖಂಡಿತ ಅದು ಕಣ್ಣಿಗೆ ಬೀಳ್ತಾ ಇದೆ. ಗೊತ್ತಿಲ್ಲದನ್ನು ಇನ್ನೊಬ್ಬರಿಂದ ಕಲಿಯೋಣ, ಗೊತ್ತು ಮಾಡಿಕೊಳ್ಳೋಣ. ಅದರ ಮುಖಾಂತರ ನಮ್ಮ ಅರಿವಿನ ವಿಸ್ತಾರವನ್ನು ಕೂಡ ಮಾಡಿಕೊಳ್ತಾ ಹೋಗೋಣ. ಸೊ ಆ ಕಾರ್ಯದಲ್ಲಿ ನಾವು ಈಗ ನಮ್ಮ ಎಲ್ಲ ಅಧಿಕಾರಗಳನ್ನು ಇವುಗಳನ್ನು ತಗೊಳ್ತಾ ಇದ್ದೇವೆ ಅಂತೇಳ. ಅಧಿಕಾರ ಅನ್ನುವ ಪದವನ್ನು ತೆಗೆದಾಕಿ ನಾವು ನಮ್ಮ ಸೇವೆಯ ಮೊದಲ ಹೆಜ್ಜೆಯನ್ನು ಇಂದಿನಿಂದ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ನಾವೆಲ್ಲರೂ ಒಟ್ಟಿಗೆ ಸಮೃದ್ಧವಾದ ಸಾಂಸ್ಕೃತಿಕ ಕರ್ನಾಟಕವೊಂದನ್ನು ನಿರ್ಮಿಸೋಣ. ನಮಸ್ಕಾರ. ಜೈ ಭೋಲೇಶ್ವರ್. ಕನಸುಗಳನ್ನು ಕಾಣುವುದರ ಜೊತೆಗೆ ಅದನ್ನು ನನಸು ಮಾಡಲು ಏನೆಲ್ಲವನ್ನು ಮಾಡಬೇಕು ಅನ್ನೋದನ್ನು ಯೋಚಿಸಬೇಕು ಎಂದು ಸೊಗಸಾಗಿ ಮಾತನಾಡಿದಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ TS ನಾಗಾಭರಣ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಕಡೆಯ ಘಟ್ಟಕ್ಕೆ ನಾವು ಬರ್ತಾ ಇದ್ದೇವೆ.
ವಂದನಾರ್ಪಣೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ಶ್ರೀ ಅಶೋಕ್ ಚಲವಾದಿ ಅವರು ಇದನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ವಿನಂತಿ. ಸನ್ಮಾನ್ಯರೇ, ಈ ಒಂದು ಆರಂಭದಲ್ಲೇ ಇಲಾಖೆಯ ಮಾನ್ಯ ನಿರ್ದೇಶಕರು ಹೇಳಿದ ಹಾಗೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದವರು ನಮ್ಮ ಇಲಾಖೆಯ ಮಾನ್ಯ ಸಚಿವರಾದಂಥ CT ರವಿ ಸರ್ ಅವರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಮಾನ್ಯ ಅಧ್ಯಕ್ಷರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ಎಲ್ಲ ಅಕಾಡೆಮಿಯ ಪ್ರಾಧಿಕಾರದ ಅಧ್ಯಕ್ಷರುಗಳು ಆಗಮಿಸಿದ್ರಿ. ನಮಗೆ ಮಾನ್ಯ ಸಚಿವರ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಮಗೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಅಕಾಡೆಮಿಯ ಮತ್ತು ಪ್ರಾಧಿಕಾರದ ಮಾನ್ಯ ಸದಸ್ಯರುಗಳು ಆಗಮಿಸಿದಿರಿ. ಅವರನ್ನು ಕೂಡ ನಾನು ಇಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ನಮ್ಮ ಹಿಂದೆ ಇಲಾಖೆಯ ಮಾನ್ಯ ಕಾರ್ಯದರ್ಶಿಯವರಾದಂಥ ಜನ್ನು ಸರ್ ಅವರು, ಇಲಾಖೆಯ ಮಾನ್ಯ ನಿರ್ದೇಶಕರಾದಂಥ ರಂಗಪ್ಪನವರು ಇದ್ದಾರೆ. ಅವರು ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಜೊತೆಗೆ ನಮಗೆ ಇಷ್ಟೊಂದು ಮಾರ್ಗದರ್ಶನ ಮಾಡಿದಂಥ ಮಾನ್ಯ ಇಲಾಖಾ ಸಚಿವರ ಆಪ್ತ ಕಾರ್ಯದರ್ಶಿಗಳಂಥ ಪ್ರಭಾಕರ್ ಅವರು, ಮುರಳಿಯವರು, ಚೆನ್ನೂರವರು ನಮ್ಮೊಂದಿಗಿದ್ದಾರೆ. ಹಾಗೆ ಅಲ್ಪ ವೇಳೆಯಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಅಕಾಡೆಮಿಯ ಎಲ್ಲ ರಿಜಿಸ್ಟರ್ ಮಿತ್ರರು ಕಾರಣೀಭೂತರಾಗಿದ್ದಾರೆ. ಅವರನ್ನಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ದಯವಿಟ್ಟು ಊಟದ ವ್ಯವಸ್ಥೆ ಇದೆ ಬಲಕ್ಕೆ, ದಯವಿಟ್ಟು ಊಟ ಮಾಡ್ಕೊಂಡು ಹೋಗಬೇಕಂತೇಳಿ ವಿನಂತಿಸ್ತೇನೆ.
ಧನ್ಯವಾದಗಳು.